ಸರ್ಕಾರದಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಗುಡ್ ಬೈ ಹೇಳ್ತಿದ್ದಾರೆ. ಡಿಕೆಶಿ ಸಂಪುಟದ ಮೊದಲ ವಿಕೆಟ್ ಪತನಗೊಂಡಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗದಿದ್ದಕ್ಕೆ ರಿಸೈನ್ ಮಾಡಿದ್ದಾರೆ. ಜಲಸಂಪನ್ಮೂಲ ಖಾತೆ ಹಂಚಿಕೆಗೆ ತೀವ್ರ ಅಸಮಾಧಾನವನ್ನ ರಾಮಲಿಂಗಾರೆಡ್ಡಿ ಅವರು ವ್ಯಕ್ತಪಡಿಸಿದ್ದಾರೆ. ಸಿಎಂ ಕಾರ್ಯದರ್ಶಿ ತುಷಾರ್ಗೆ ಅವರ ರಿಸೈನ್ ಪತ್ರ ಏನಿದೆ ಅದು ತಲುಪಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ಈ ಒಂದು ಸ್ಥಾನವನ್ನ ತೊರೆಯುವ ಯೋಚನೆಯನ್ನ ಮಾಡಿದ್ದಾರೆ. ರೆಸಿಗ್ನೇಷನ್ ಲೆಟರ್ ಅನ್ನ ಈಗಾಗಲೇ ಸಿಎಂ ಕಾರ್ಯದರ್ಶಿಗೆ ತಲುಪಿಸಿದ್ದಾರೆ. ಅವರಿಗೆ ಸಿಕ್ಕಿರುವಂತಹ ಖಾತೆ ಜಲಸಂಪನ್ಮೂಲ ಖಾತೆಯಲ್ಲಿ ಅವರಿಗೆ ಕೆಲಸ ಮಾಡಲು ಇಷ್ಟವಿಲ್ಲ. ಆ ಒಂದು ಕಾರಣದಿಂದಾಗಿ ಅವರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ತಮಗೆ ಬೇಕಾಗಿದ್ದಂತ ಖಾತೆ ಸಿಗದೇ ಇರುವಂತ ಕಾರಣ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಬಗ್ಗೆ ಅವರು ಅಪೇಕ್ಷೆಯನ್ನ ಹೊಂದಿದ್ರು. ಆದರೆ ಆ ಖಾತೆ ಸಿಗದೇ ಇರುವಂತ ಕಾರಣ ಈಗ ರಿಸೈನ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಡಿಕೆ ಶಿವಕುಮಾರ್ ಅವರ ಸರ್ಕಾರ ರಚನೆಯಲ್ಲಿ ಮೊದಲೇ ಇಂಥದ್ದೊಂದು ವಿಷಯ ಈಗ ನಡೀತಾ ಇರುವಂಥದ್ದು. ಇಲ್ಲೇ ಈ ರೀತಿಯಾಗಿ ಏನು ವಿಘ್ನಗಳು ಶುರುವಾಗಿದೆ ಅಂತಂದ್ರೆ ಮುಂದೆ ಡಿಕೆ ಶಿವಕುಮಾರ್ ಅವರು ಹೇಗೆ ಸರ್ಕಾರವನ್ನ ನಿಭಾಯಿಸ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಸರ್ಕಾರದಲ್ಲಿ ಇಲ್ಲಿ ಖಾತೆಗಳ ಹಂಚಿಕೆ ವಿಚಾರವಾಗಿ ಈಗಾಗಲೇ ಅಸಮಾಧಾನ ಶುರುವಾಗಿರುವಂಥದ್ದು. ಹಿಂದೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ರೆಸಿಗ್ನೇಷನ್ ಲೆಟರ್ ಅನ್ನ ನೀಡಿರುವಂಥದ್ದು. ತಮಗೆ ಬೇಕಾಗಿರುವಂಥ ಖಾತೆ ಸಿಗದೇ ಇರುವಂಥ ಕಾರಣ ಇವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಬೇಸರಗೊಂಡಿದ್ದಾರೆ. ಇವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ GBA ಖಾತೆ ಬೇಕಾಗಿತ್ತು. ಆದರೆ ಇವರಿಗೆ ಜಲಸಂಪನ್ಮೂಲ ಖಾತೆಯನ್ನ ನೀಡಿರುವಂಥ ಕಾರಣ ಇವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೈಯಲ್ಲಿ ಹೋಗಿ ನನಗೆ ರಾಜೀನಾಮೆ ನೀಡೋದಕ್ಕೆ ಇಷ್ಟವಿಲ್ಲ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋದು ಸಾಧ್ಯವಿಲ್ಲ ಅಂತೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಕೋರಮಂಗಲ ಕಚೇರಿಯಲ್ಲಿ ಹಿರಿಯ ನಾಯಕನ ಅಬ್ಬರವೇ ಕಾಣ್ತಾ ಇರುವಂಥದ್ದು. ಇನ್ಮುಂದೆ ಕೇವಲ ಶಾಸಕನಾಗಿ ಸೇವೆ ಸಲ್ಲಿಸ್ತೇನೆ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನನಗೆ ರಾಜೀನಾಮೆ ಕೊಡೋದಕ್ಕೆ ಇಷ್ಟವಿಲ್ಲ, ಹಂಗಂತ ಆತ್ಮಸಾಕ್ಷಿಯ ವಿರುದ್ಧ ಹೋಗಿ ನನಗೆ ಕೆಲಸ ಮಾಡೋದಕ್ಕೂ ಇಷ್ಟ ಇಲ್ವಾ? ನನಗೆ ಬೇಕಾಗಿದ್ದಂತಹ ಖಾತೆ ಸಿಕ್ಕಿದ್ರೆ ನಾನು ಕೆಲಸ ಮಾಡ್ತಿದ್ದೆ ಅನ್ನೋ ರೀತಿಯಲ್ಲಿ ಉತ್ತರವನ್ನ ನೀಡಿದ್ದಾರೆ. ಕೋರಮಂಗಲದ ಕಚೇರಿಯಲ್ಲಿ ಅಬ್ಬರ ಕಾಣಿಸ್ತಾ ಇದೆ ಹಿರಿಯ ನಾಯಕರದ್ದು. ಇನ್ಮುಂದೆ ಕೇವಲ ನಾನು ಶಾಸಕನಾಗಿ ಸೇವೆ ಸಲ್ಲಿಸ್ತೇನೆ, ನಾ ಈ ಒಂದು ಖಾತೆಯನ್ನು ನಿಭಾಯಿಸೋದಿಲ್ಲ, ಈ ಜವಾಬ್ದಾರಿ ನನಗೆ ಬೇಡ ಅಂತೇಳಿ ಅವರು ರಿಸೈನ್ ಮಾಡಿರುವಂಥ ಮಾಹಿತಿಗಳು ಬಂದಿರುವಂಥದ್ದು. ಈ ಬಗ್ಗೆ ಪತ್ರವನ್ನು ಕೂಡ ಈಗ ಸಿಎಂ ಕಾರ್ಯದರ್ಶಿಗೆ ತಲುಪಿಸಿದ್ದಾರೆ, ತುಷಾರ್ಗೆ ತಲುಪಿಸಿರುವಂಥದ್ದು. ಈ ವಿಚಾರವಾಗಿ ಈಗ ಮಾಹಿತಿಗಳು ಹೊರಬರ್ತಾ ಇದೆ. ಇಲ್ಲಿ ಸಚಿವರ ಖಾತೆ ಹಂಚಿಕೆ ವಿಚಾರವಾಗಿ ಅಂತಿಮವಾಗಿ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರ ಈ ಒಂದು ಸಂಪುಟದಲ್ಲಿ ಇಂಥ ಬೆಳವಣಿಗೆಗಳು ಬದಲಾವಣೆಗಳು ಈಗ ಕಾಣಿಸ್ತಾ ಇರುವಂಥದ್ದು. ಈಗಾಗಲೇ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಇನ್ನೇನು ಸರ್ಕಾರ ಆರಂಭ ಮಾಡಬೇಕು, ಡಿಕೆ ಶಿವಕುಮಾರ್ ಅವರು ಆಡಳಿತವನ್ನ ಶುರು ಮಾಡಬೇಕು ಅನ್ನುವಾಗ ಆರಂಭದಲ್ಲೇ ಇಂಥ ವಿಘ್ನಗಳು ಕಾಣಿಸ್ತಾ ಇವೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗ ನಾನು ಅವರು ನನ್ನ ಮಿನಿಸ್ಟರ್ ಮಾಡಿ ಕೇಳಿದ್ದೆ. ಅವರೇ ಕರೆದು ನನ್ನ ಮಿನಿಸ್ಟರ್ ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಯಿತು. 23ನೇ ತಾರೀಕು ಸುರೇಶ್ ಮಂತ್ರಿಗಳಾಗಿದ್ದಾರೆ. ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದರು. ನನಗೆ ಅಂದವರಿಗೆ ಬರುತ್ತೆ. ಅಲ್ಲಿ ಮೇಲ್ಗಡೆ ಯಾವ ಇದ್ರು ಸೆಲ್ಲರವರೇ ಪಾರ್ಕಿಂಗಲ್ಲಿ ನಾನು ಸುರೇಶ್ ಮಾತಾಡ್ತೀವಿ, ಏನು ಕರೆದಿದ್ದೇನು ಅಂತ ಹೇಳಿದ್ರೆ 23ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗ ನಾನು ಅವರು ನನ್ನ ಮಿನಿಸ್ಟರ್ ಮಾಡಿ ಕೇಳಿದ್ದೆ. ಅವರೇ ಕರೆದು ನನ್ನ ಮಿನಿಸ್ಟರ್ ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಯಿತು. 23ನೇ ತಾರೀಕು ಸುರೇಶ್ ಮಂತ್ರಿಗಳಾಗಿದ್ದಾರೆ. ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದರು. ನನಗೆ ಅಂದವರಿಗೆ ಬರುತ್ತೆ. ಅಲ್ಲಿ ಮೇಲ್ಗಡೆ ಯಾವ ಇದ್ರು ಸೆಲ್ಲರವರೇ ಪಾರ್ಕಿಂಗಲ್ಲಿ ನಾನು ಸುರೇಶ್ ಮಾತಾಡ್ತೀವಿ, ಏನು ಕರೆದಿದ್ದೇನು ಅಂತ ಹೇಳಿದ್ರೆ 23
ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ತಮ್ಮ ರಾಜೀನಾಮೆ ಪತ್ರವನ್ನ ಏನು ಸಿಎಂ ಅವರ ಕಾರ್ಯದರ್ಶಿಗೆ ತಲುಪಿಸಿದ್ದಾರೆ. ಈ ಪತ್ರದಲ್ಲಿ ಉಲ್ಲೇಖಿಸಿರೋದೇನಂತಂದ್ರೆ, ನನಗೆ ಕೊಟ್ಟಿರುವಂತ ಖಾತೆ ಏನು ಹಂಚಿಕೆ ಮಾಡಿದ್ದೀರಾ, ನಿಮ್ಮ ಸಂಪುಟದಲ್ಲಿ ನನಗೆ ಸ್ಥಾನ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಆದ್ರೆ ನನಗೆ ಈ ಒಂದು ಖಾತೆಯಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಉಲ್ಲೇಖ ಮಾಡಿರುವಂತದ್ದು. ಜಲಸಂಪನ್ಮೂಲ ಖಾತೆಯಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಅವರಿಗೆ ಮಾಡೋದಕ್ಕೆ ಇಷ್ಟ ಇತ್ತು. ಆದ್ರೆ ಇಲ್ಲಿ ಈ ಒಂದು ಖಾತೆ ಹಂಚಿಕೆ ಆಗಿರುವ ವಿಚಾರವಾಗಿ ಇದು ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ಹೋಗಬೇಕಾಗುತ್ತೆ. ನನಗೆ ನನ್ನ ಆತ್ಮಸಾಕ್ಷಿಯ ವಿರುದ್ಧ ಹೋಗಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದರಲ್ಲಿ ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೇರ ಸಂಪರ್ಕದಲ್ಲಿ ನೀಡುತ್ತಾ ಹೋಗ್ತಾರೆ. ಭವ್ಯ, ಡಿಕೆ ಶಿವಕುಮಾರ್ ಅವರ ಈ ಒಂದು ಸಚಿವರ ಖಾತೆ ಹಂಚಿಕೆ ವಿಚಾರದಲ್ಲಿ ಈಗಾಗಲೇ ಗೊಂದಲಗಳು ಸೃಷ್ಟಿಯಾಗಿದೆ. ಈಗಾಗಲೇ ವಿಘ್ನ ಎದುರಾಗಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ರಿಸೈನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣವಾದ್ರೂ ಏನು, ಹಾಗೆ ಇಲ್ಲಿ ನಡೆಸಿರುವಂತಹ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಏನು ಮಾಹಿತಿಯನ್ನ ನೀಡಿದ್ದಾರೆ ಅವರು? ಸುನಿಧಿ, ಸದ್ಯ ಇವರು ಸಾರಿಗೆ ಇಲಾಖೆಯಲ್ಲಿ ಬಹಳಷ್ಟು ಒಂದು ಸೇವೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಅಂದರೆ ಈ ಹಿಂದೆ ಕೂಡ ಅವ್ರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಇವರ ಕೈಗೆ ಸಿಗಬೇಕಿತ್ತು ಅನ್ನೋ ಆಕಾಂಕ್ಷೆಯನ್ನು ಕೂಡ ಹೊಂದಿದ್ರು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕೂಡ ಇದೇ ರೀತಿಯಾದಂತಹ ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರೇ ಖುದ್ದಾಗಿ ಹೋಗಿ ಮುಂದೆ ನಾನು ಅಂದರೆ ಸಿಎಂ ಆದ ಸಂದರ್ಭದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ನಿಮಗೆ ಕೊಡುವುದಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ರು ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಮಾತಾಗಿರುವಂಥದ್ದು. ಸದ್ಯ ನಿನ್ನೆ ರಾತ್ರಿ ಎಲ್ಲರಿಗೂ ಕೂಡ ಖಾತೆ ಹಂಚಿಕೆ ಆಗಿರುವಂಥದ್ದು. ಅದರಲ್ಲಿ ಜಲಸಂಪನ್ಮೂಲ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿರುವಂಥದ್ದು. ಆದರೆ ಸದ್ಯ ಈ ಖಾತೆ ನನಗೆ ಬೇಡ ಅಂತ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಸ್ವತಃ ಅವರ ಅಸಮಾಧಾನವನ್ನ ಮಾಧ್ಯಮದ ಎದುರು ವ್ಯಕ್ತಪಡಿಸಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಜಿ ಕನ್ನಡಕ್ಕೆ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಈಗಾಗಲೇ ಅವರು ರಾಜೀನಾಮೆ ಕೊಟ್ಟಿರುವಂತಹ ಪತ್ರ ಕೂಡ ಸಿಕ್ಕಿದೆ. ಆ ಪತ್ರದಲ್ಲಿ ನಾವು ನೋಡ್ತಾ ಹೋಗ್ಬೋದು ಸುನಿಧಿ, ಅವರು ಸ್ಪಷ್ಟವಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನಾನು ನನ್ನ ಆತ್ಮಸಾಕ್ಷಿಯ ವಿರುದ್ಧ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ, ಹೀಗಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸ್ತಿದ್ದೇನೆ, ನನ್ನ ರಾಜೀನಾಮೆಯನ್ನ ಅಂಗೀಕರಿಸಬೇಕು, ಹಾಗೇನೆ ನಾನು ಶಾಸಕನಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ ಅಂತ ಇವತ್ತಿನ ದಿನಾಂಕದಲ್ಲಿ ಒಂದು ರಾಜೀನಾಮೆ ಪತ್ರವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಸ್ಪಷ್ಟವಾಗಿ ಮಾಧ್ಯಮದ ಎದುರು ಕೂಡ ಅವರು ತಿಳಿಸಿರುವಂತದ್ದು, ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಕೊಡಲ್ಲ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಕೈಯಲ್ಲಿ ನನ್ನ ಆಫೀಸ್ನವರು ಹೋಗಿ ಕೊಡ್ತಾರೆ ಅಂತ. ಎಲ್ಲೋ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಬಹಳಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ಹಿಂದೆ ಅಂದ್ರೆ ಅವರ ಸೇವೆಯನ್ನ ನಾವು ನೋಡ್ತಾ ಬಂದ್ರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿಗೆ ಕೊಟ್ಟಂತಹ ಕೊಡುಗೆ ಬಹಳಷ್ಟು ಇರುವಂತದ್ದು. ಬಹಳಷ್ಟು ಸಾರಿಗೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದಾಗ ಬಹಳಷ್ಟು ಕೆಲಸವನ್ನ ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಅವರು ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೇಳಿರೋದು ಈಗಾಗಲೇ ಬಹಳಷ್ಟು ಅವರು ಒತ್ತಿ ಹೇಳ್ತಾ ಇದ್ರು. ಸೊ ರಾಜಕೀಯ ವಲಯದಲ್ಲಿ ಕೂಡ ಈ ವಿಚಾರ ಗೊತ್ತಿತ್ತು. ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡಿ ಮಾತಾಡುವ ಸಂದರ್ಭದಲ್ಲಿ ಏನಾದ್ರೂ ಒಂದು ಮಾತುಕತೆ ನಡೆಸ್ತೀನಿ ಅಂತ ಒಂದು ಮಾತನ್ನ ಕೊಟ್ಟಿದ್ರಂತೆ. ಆದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಿರ್ಧಾರದ ಎದುರು ರಾಮಲಿಂಗಾರೆಡ್ಡಿ ಅವರಿಗೆ ಈ ಸ್ಥಾನ ಒಂದು ತಪ್ಪಿದೆ ಅನ್ನೋದು ಕೂಡ ಈಗಾಗಲೇ ತಿಳಿದು ಬಂದಿರುವಂತದ್ದು. ಮಾಧ್ಯಮದ ಎದುರು ಕೂಡ ಅವರು ಮಾತುಕತೆ ಮಾಡುವ ಸಂದರ್ಭದಲ್ಲಿ ಹೇಳಿದ್ದಿಷ್ಟೇ, ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಕೊಟ್ಟ ಭರವಸೆಯನ್ನ ಈಡೇರಿಸಿಲ್ಲ, ಯಾಕಂದ್ರೆ ನನಗೆ ಬೇಕಾಗಿರುವಂತಹ ಖಾತೆ ಸಿಕ್ಕಿಲ್ಲ, ಸೊ ಹೀಗಾಗಿ ಜಲಸಂಪನ್ಮೂಲ ಖಾತೆಯನ್ನ ನಾನು ನಿರ್ವಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅವರ ಸ್ಪಷ್ಟ ನಿಲುವಾಗಿರುವಂತದ್ದು. ಸೊ ಮುಂದೆ ರಾಜಕೀಯ ಬೆಳವಣಿಗೆಗಳು ಬಹಳಷ್ಟು ಒಂದು ಚರ್ಚೆಗೆ ವ್ಯಾಪಕವಾಗಿದೆ. ಇವರು ಮಾತ್ರವಲ್ಲದೆ ಬೇರೆ ಬೇರೆ ಮಂದಿ ಈಗಾಗಲೇ ಈ ಹಿಂದೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಮಧು ಬಂಗಾರಪ್ಪ ಆಗಿರ್ಬೋದು, ಈಗಾಗಲೇ ಅವರೆಲ್ಲ ಅಸಮಾಧಾನದಲ್ಲಿ ಇರುವಂತದ್ದು. ಇವರ ಜೊತೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನ ಸಿಕ್ಕಿದ್ರು ಕೂಡ ಆ ಸ್ಥಾನಕ್ಕೆ ಈಗಾಗಲೇ ಅವರು ರಾಜೀನಾಮೆಯನ್ನು ಕೊಡುವ ಮೂಲಕ ರಾಜಕೀಯ ವಲಯದಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಇದೆ ಅನ್ನೋದಕ್ಕೆ ಸ್ಪಷ್ಟ ಒಂದು ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಇದನ್ನ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಸರಿಪಡಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಇದೇ ರಾಮಲಿಂಗಾರೆಡ್ಡಿ ಅವರು ತನಗೆ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಬಹಳಷ್ಟು ಪಟ್ಟಣ ಹಿಡಿದಿದ್ರು. ಈ ಸಂದರ್ಭದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಅವರನ್ನು ಸಮಾಧಾನ ಪಡಿಸಿದ್ರು. ತದನಂತರ ಸಾರಿಗೆ ಇಲಾಖೆಯಲ್ಲಿ ಅವರನ್ನ ಸಚಿವರಾಗಿ ಹಾಗೇನೆ ಮುಜರಾಯಿ ಇಲಾಖೆಯ ಸಚಿವರನ್ನಾಗಿ ಅವರನ್ನ ಮಾಡಿದ್ರು. ಆದ್ರೆ ಸದ್ಯ ಸಾರಿಗೆ ಇಲಾಖೆ ಆಗಿರ್ಬೋದು, ಮುಜರಾಯಿ ಇಲಾಖೆ ಈಗಾಗಲೇ ಬೇರೆಯವರ ಕೈಗೆ ಹೋಗಿರುವಂತದ್ದು. ಸದ್ಯ ಜಲಸಂಪನ್ಮೂಲ ಖಾತೆಯನ್ನ ನಿರ್ವಹಿಸಬೇಕಂತ ಈಗಾಗಲೇ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಂತ ರಾಜಕೀಯ ವಲಯದಲ್ಲಿ ಕೂಡ ತಿಳಿದು ಬಂದಿರುವಂತದ. ಸೊ ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಅವರಿಗೆ ಸಿಕ್ಕರು ಕೂಡ ಅವರ ಮಾತು ಇಲ್ಲಿ ನಡೆದಿಲ್ಲ, ಹೈಕಮಾಂಡ್ ವಿಚಾರಣೆ ಇಲ್ಲಿ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತಹ ರಾಜೀನಾಮೆ ರಾಜಕೀಯ ವಲಯದಲ್ಲಿ ಬೇರೆ
ಬೇರೆ ಬೇರೆ ಮಜಲನ್ನು ಕೂಡ ಪಡೆಯುವ ಸಾಧ್ಯತೆ ಇದೆ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ಬಹಳಷ್ಟೊಂದು ಸ್ಟ್ರಾಂಗ್ ಪರ್ಸನ್. ಸೊ ಹೀಗಾಗಿ ಇದು ಯಾವ ರೀತಿಯಾದಂತಹ ಮಜಲನ್ನು ಪಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ಇವತ್ತು ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ಸ್ಪಷ್ಟವಾಗಿ ಅದು ಕೂಡ ಒಂದು ಪತ್ರದ ಮೂಲಕ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನೇ DK ಶಿವಕುಮಾರ್ ಅವರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸಚಿವ ಸ್ಥಾನವನ್ನು ಬೇರೆಯವ್ರಿಗೆ ಕೊಟ್ಟಿರುವಂಥದ್ದು. ಸೊ ಆ ಸ್ಥಾನನ ಮತ್ತೆ ಕಿತ್ಕೊಂಡು ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಮಾಡಿ ಆ ಖಾತೆಯನ್ನು ಕೊಟ್ಟರೆ ಮತ್ತೆ ಕೃಷ್ಣ ಬೈರೇಗೌಡ ಮತ್ತೆ ಅವರು ಕೂಡ ಅಂದರೆ ದಂಗೆ ಏಳುವ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಯಾವ ರೀತಿ ರಾಜಕೀಯ ವಲಯದಲ್ಲಿ CM ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ಮಾಡಿಕೊಂಡು ಸರಿಪಡಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಕುತೂಹಲ ಇರುವಂಥದ್ದು. ಆದರೆ ಸ್ಪಷ್ಟವಾಗಿ ಈಗ ತಿಳಿದು ಬಂದಿರೋ ವಿಚಾರ ಏನಂದರೆ ರಾಮಲಿಂಗಾರೆಡ್ಡಿ ಅವರು ತನಗೆ ಕೊಟ್ಟಿರುವಂತಹ ಸಚಿವ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದೆ. ಇದನ್ನು ಯಾವ ರೀತಿ ಅಂಗೀಕರಿಸ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಸುನಿಧಿ, ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ರೀತಿಯಾಗಿ ಈಗಲೇ ಸರ್ಕಾರ ರಚನೆಯಲ್ಲಿ DK ಶಿವಕುಮಾರ್ ಅವರಿಗೆ ಮೊದಲ ಹಂತದಲ್ಲೇ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇರೋದ್ರಿಂದ ಇದು ಮತ್ತಷ್ಟು ಆತಂಕ ಈ ಒಂದು ಕಾಂಗ್ರೆಸ್ ವಲಯದಲ್ಲಿ ಸೃಷ್ಟಿಯಾಗ್ತಾ ಇದೆ. ಈಗಷ್ಟೇ ನಿನ್ನೆ ರಾತ್ರಿಯಷ್ಟೇ ಈ ಸಚಿವರಿಗೆ ಖಾತೆ ಹಂಚಿಕೆ ವಿಚಾರ ಆಗಿರುವಂಥದ್ದು, ಅದರ ಬಗ್ಗೆ ಫೈನಲ್ ಪಟ್ಟಿ ನಿನ್ನೆಯಷ್ಟೇ ನಿಗದಿಯಾಗಿರುವಂಥದ್ದು. ಆಗಲೇ ಇಂದು ಬೆಳಗ್ಗೆಯಿಂದಲೇ ಈ ರೀತಿಯಾಗಿ ವಿಘ್ನಗಳು ಶುರುವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವವಾಗಿರುವಂಥದ್ದು. ಇನ್ನು 2 ವರ್ಷಗಳ ಕಾಲ ಅವರು ಈ ಒಂದು ಅಧಿಕಾರವನ್ನ ನಿಭಾಯಿಸಬೇಕಾಗತ್ತೆ. ಹಾಗಾಗಿ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸಿ ಎಲ್ಲವನ್ನೂ ಸರಿದೂಗಿಸ್ಕೊಂಡು ಎಲ್ಲರ ಅಪೇಕ್ಷೆ ತಕ್ಕಂತೆ ಅವರಿಗೆ ಅವರ ಖಾತೆಗಳನ್ನು ಒದಗಿಸೋದು ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೆ DK ಶಿವಕುಮಾರ್ ಅವರಿಗೆ ಅನ್ನುವಂಥ ಕುತೂಹಲ ಕೂಡ ಈಗ ಇಲ್ಲಿ ಇರುವಂಥದ್ದು. ಸ್ವಾಭಿಮಾನದ ಪ್ರಶ್ನೆ ಎತ್ತಿದ ರಾಮಲಿಂಗಾರೆಡ್ಡಿ ಕೈಪಾಳ್ಯಕ್ಕೆ ಭಾರಿ ದುಬಾರಿಯಾಗಲಿದೆ ರೆಡ್ಡಿ ನಡೆ. ರೆಡ್ಡಿ ರೆಬೆಲ್ ನಡೆಯಿಂದ CM DKಶಿಗೆ ಈಗ ಸಂಕಷ್ಟ ಎದುರಾಗಿದೆ. ಮುಂದೆ ಏನ್ ಮಾಡ್ತಾರೆ ಟ್ರಬಲ್ ಶೂಟರ್ DK ಶಿವಕುಮಾರ್ ಅನ್ನುವಂಥ ಪ್ರಶ್ನೆಗಳಿವೆ. ಖಾತೆ ಹಂಚಿಕೆಯಲ್ಲಿ ಮತ್ತೆ ಹೈಕಮಾಂಡ್ ಹಸ್ತಕ್ಷೇಪ ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ರಾಹುಲ್ ಗಾಂಧಿ ಅವರು ಬರುವಾಗಲೇ ಭಿನ್ನಮತ ಸ್ಫೋಟ ಈಗ ಆಗ್ತಾ ಇರುವಂಥದ್ದು. ಇನ್ನು ರಾಹುಲ್ ಗಾಂಧಿ ಅವರು ಈಗ ಕರ್ನಾಟಕಕ್ಕೆ ಬರಲಿದ್ದಾರೆ. ಇಲ್ಲಿ ಮುಂಬರುವಂಥ ಚುನಾವಣೆ ವಿಚಾರವಾಗಿ ಇಂದು 3 ಜನ ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಈ ಒಂದು ಕ್ಷಣಕ್ಕಾಗಿ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು. ಇಂಥ ಸಮಯದಲ್ಲೇ ಇಂಥದ್ದೊಂದು ಭಿನ್ನಮತದ ಸ್ಫೋಟವಾಗಿರುವಂತಹ ಕಾರಣ ಇಲ್ಲಿ ಮತ್ತೇನು ಹೈಡ್ರಾಮಾಗಳು ನಡೆಯುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ತಮ್ಮ ಒಂದು ಆ ರೆಸಿಗ್ನೇಷನ್ ಲೆಟರ್ ಏನಿದೆ ಅದರಲ್ಲಿ ಉಲ್ಲೇಖ ಮಾಡಿರುವಂತೆ ನಾನು ನನ್ನ ಸ್ವಾಭಿಮಾನದ ವಿರುದ್ಧ ಹೋಗಿ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಹಾಗಂತ ನನ್ನ ಕೈಯಾರೆ ನಾನು ಹೋಗಿ ಪತ್ರವನ್ನ ಕೊಡೋದಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. ಹಾಗಾಗಿ ನನ್ನ ಕಚೇರಿಯಿಂದ ಈಗ CM ಆಫೀಸ್ಗೆ ಈ ಒಂದು ಪತ್ರವನ್ನ ತಲುಪಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ತನಗೆ ಬೇಕಾಗಿದ್ದಂತಹ ಖಾತೆ ತನಗೆ ಸಿಗದೇ ಇರುವಂತಹ ಕಾರಣ ಆತ್ಮಸಾಕ್ಷಿಯ ವಿರುದ್ಧ ಹೋಗಿ ತಾನು ಕೆಲಸ ಮಾಡೋದಕ್ಕೆ ಇಷ್ಟವಿಲ್ಲ ಅನ್ನುವಂಥ ಮಾತುಗಳನ್ನ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಇವರ ಈ ಒಂದು ನಡೆ ಈಗ ಕೈಪಾಳ್ಯಕ್ಕೆ ಭಾರಿ ದುಬಾರಿಯಾಗಲಿದೆ. ಈ ಒಂದು ರೆಬೆಲ್ ನಡೆಯಿಂದ CM DK ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಮುಂದೆ ಏನ್ ಮಾಡ್ತಾರೆ ಟ್ರಬಲ್ ಶೂಟರ್ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಖಾತೆ ಹಂಚಿಕೆ ಸಂಪೂರ್ಣವಾಗಿ ಆಗ್ತಾ ಇರುವಂಥದ್ದು. ಈಗ ಕೃಷ್ಣ ಬೈರೇಗೌಡ ಅವರಿಗೆ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿಯ ಖಾತೆಯನ್ನ ನೀಡಲಾಗಿದೆ. ಅವರ ಕೈಯಿಂದ ತೆಗೆದು ಇವರ ಕೈಗೆ ಹಸ್ತಕ್ಷೇಪ ಮಾಡೋದು ಭಾರಿ ಕಷ್ಟವಾಗುತ್ತೆ. ಈಗ ಹೈಕಮಾಂಡ್ ಇಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸುತ್ತಾ ಹಸ್ತಕ್ಷೇಪವನ್ನ ಮಾಡುತ್ತಾ ಈ ನಿರ್ಧಾರದಲ್ಲಿ ಹೈಕಮಾಂಡ್ ತನ್ನ ನಿಲುವು ಏನು ಅನ್ನೋದನ್ನ ಇಲ್ಲಿ ತೋರಿಸುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರ್ತಾ ಇರುವಂತಹ ವೇಳೆ ಇಂಥದ್ದೊಂದು ಭಿನ್ನಮತ ಸ್ಫೋಟವಾಗಿದೆ. ಹಾಗಾಗಿ DK ಶಿವಕುಮಾರ್ ಅವರ ಮುಂದಿನ ನಡೆಯ ಬಗ್ಗೆ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಎಲ್ಲವನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥ ಕುತೂಹಲ ಈಗ ಸೃಷ್ಟಿಯಾಗಿದೆ. ಇನ್ನೇನು ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಸರ್ಕಾರ ಆರಂಭವಾಗುತ್ತೆ, DK ಶಿವಕುಮಾರ್ ಅವರು ಆಡಳಿತ ಆರಂಭ ಮಾಡ್ತಾರೆ ಅನ್ನುವಾಗಲೇ ಈ ರೀತಿಯಾಗಿ ಸಮಸ್ಯೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಚಪ್ಪ, ಈಗ DK ಶಿವಕುಮಾರ್ ಅವರ ಆಡಳಿತ ಆರಂಭವಾಗ್ತಾ ಇದೆ, ನಿನ್ನೆಯಷ್ಟೇ ಖಾತೆ ಹಂಚಿಕೆ ಆಗಿದೆ ಅನ್ನುವಾಗಲೇ ಇಂಥದ್ದೊಂದು ವಿಘ್ನ ಎದುರಾಗಿದೆ, ಮೊದಲ ವಿಕೆಟ್ ಬಿದ್ದಿರುವಂಥದ್ದು. ಹಾಗಾಗಿ DK ಶಿವಕುಮಾರ್ ಈಗ ಮುಂದಿನ ನಿರ್ಧಾರವನ್ನು ಯಾವ ರೀತಿಯಾಗಿ ತಗೊಳ್ತಾರೆ, ಇಲ್ಲಿ ಹೈಕಮಾಂಡ್ ಹಸ್ತಕ್ಷೇಪ ಮಾಡುತ್ತೆ ಅನ್ಸುತ್ತಾ?
ಇದುವರೆಗೂ ಏನು ಇದನ್ನ ನಾವು ಸುನಿಧಿ ಇದನ್ನ ಮೊದಲ ವಿಕೆಟ್ ಪತ್ರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇನ್ನೂ ಸಹ ರಾಜೀನಾಮೆ ಅಂಗೀಕಾರ ಆಗಿಲ್ಲ. ಅಸಮಾಧಾನದ ಪತ್ರವನ್ನ ಬರೆದಿದ್ದಾರೆ. ರಾಜೀನಾಮೆ ಅಂಗೀಕಾರ ಆಗೋ ತನಕನೂ ಸಹ ಇದು ಇತಿಹಾಸದೆ. ಮತ್ತೆ ಎರಡನೇ ವಿಷಯ, ರಾಮಲಿಂಗಾರೆಡ್ಡಿ ಅವರು ಒತ್ತಡವನ್ನ ಬಿಲ್ಡಪ್ ಮಾಡ್ಲಿಕ್ಕೆ ಅಥವಾ ಟ್ಯಾಕ್ಟಿಕ್ಸ್ಗೋಸ್ಕರ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಅವರ ರಾಜೀನಾಮೆ ಸಲ್ಲಿಕೆ ಮಾಡಿದ್ರು ಸಹ 2-3 ವಿಷಯಗಳು ಅಡಕವಾಗಿವೆ. ನಿನ್ನೆ ಮುಖ್ಯಮಂತ್ರಿಗಳು ಭೇಟಿ ಮಾಡೋ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರು, ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಲಿಲ್ಲ. ಇಂದು ಮಾಧ್ಯಮಗಳ ಮುಂದೆ ರಾಜೀನಾಮೆ ಪತ್ರಕ್ಕೆ ಸಹಿಯನ್ನು ಹಾಕಿದ್ದಾರೆ. ಮೊದಲನೇ ವಿಷಯ ಅದು. ಎರಡನೇ ಅದು ಸಮಸ್ಯೆ, ಯಾಕಂದ್ರೆ ಮಾಧ್ಯಮಗಳ ಮುಂದಾಗ್ಲಿ ಯಾರ ಮುಂದಾಗ್ಲಿ ಕಡತಕ್ಕೆ ಸಹಿ ಹಾಕುವಂತದ್ದು ಪದ್ಧತಿ ಅಲ್ಲ. ಎರಡನೇ ವಿಷಯ, ಆ ಒಂದು ರಾಜೀನಾಮೆ ಪತ್ರ ಸಿಂಧುತ್ವ ಅಲ್ಲ. ಯಾಕಂದ್ರೆ ರಾಜೀನಾಮೆ ಪತ್ರವನ್ನ ಕೇವಲ ತಮ್ಮ ಸ್ಥಾನಕ್ಕೆ, ಮಂತ್ರಿ ಸ್ಥಾನಕ್ಕೆ ಅಥವಾ ತಮಗಿನ್ನು ರಾಜೀನಾಮೆ ಪತ್ರವನ್ನ ಸಚಿವ ಸ್ಥಾನ ಕೊಡಲಾಗಿದೆ. ಆ ಸಚಿವ ಸ್ಥಾನಕ್ಕೆ ಮಾತ್ರ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಮಾತ್ರ ಬರೀಬೇಕಷ್ಟೇ ಹೊರತು ತಮಗೆ ಅವಕಾಶ ಕೊಟ್ಟಿದ್ದ ಧನ್ಯವಾದಗಳು, ಆತ್ಮ ವಿಮರ್ಶೆ ಮಾಡಿಕೊಳ್ಬೇಕಾಗತ್ತೆ, ನನಗೆ ಆತ್ಮ ಸಂತೃಪ್ತಿ ಇಲ್ಲ, ನಾನು ಕಾರ್ಯಕರ್ತನಾಗಿರ್ತೇನೆ, ಈ ರೀತಿ ಎಲ್ಲ ಪುರಾಣ ಬರಲಿಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಇನ್ನು ಮೂರನೇ ವಿಷಯ ಅಂತಂದ್ರೆ, ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ಖುದ್ದಾಗಿ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡ್ಬೇಕಾಗತ್ತೆ. ಅವರ PA ಇರ್ಬೋದು ಅಥವಾ ಅವರ ಗನ್ಮ್ಯಾನ್ ಇರ್ಬೋದು, ಅವರ ಕಚೇರಿ ಯಾವುದೇ ಸಿಬ್ಬಂದಿಗಳ ಮೂಲಕ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗೆ ಸಲ್ಲಿಕೆ ಮಾಡಕ್ ಬರೋದಿಲ್ಲ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪತ್ರದಲ್ಲಿ ಅಥವಾ ರಾಜೀನಾಮೆ ಸಲ್ಲಿಕೆ ಮಾಡೋದ್ರೂ ಸಹ ಅನೇಕ ಟ್ಯಾಕ್ಟಿಕ್ಸ್ ಅನ್ನ ಕಾಣಲಾಗ್ತಾ ಇದೆ. ಇದರಲ್ಲಿ ಕೇವಲ ಒತ್ತಡವನ್ನ ಹೇರುವ, ಆ ಮೂಲಕ ತಮ್ಮ ಒಂದು ಖಾತೆಯನ್ನ ಪಡೆದುಕೊಳ್ಳುವಂತ ತಂತ್ರ ಅಡಗಿದೆ ಹೊರತು ನೇರವಾಗಿ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದ್ರೆ ನೇರವಾಗಿ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿ ಬರ್ಬೋದಾಗಿತ್ತು ರಾಮಲಿಂಗಾರೆಡ್ಡಿ ಅವರು. ಅದ್ರ ಬದಲಾಗಿ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಪತ್ರಕ್ಕೆ ಸಹಿ ಹಾಕಿ ಅದನ್ನ ಅವ್ರ PA ಕೊಟ್ಟು ಅಲ್ಲಿಂದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗೆ ಸಲ್ಲಿಕೆ ಮಾಡಿ ಅವರು ಇವ್ರನ್ನ ಮನವೊಲಿಕೆ ಮಾಡೋದಕ್ಕೆ ಇದೆಲ್ಲ ಅಗತ್ಯತೆ ಕಂಡು ಬರಲ್ಲ. ಯಾಕಂದ್ರೆ ನೇರವಾಗಿ ರಾಮಲಿಂಗಾರೆಡ್ಡಿಗೆ DK ಶಿವಕುಮಾರ್ ಅರ್ಚಿಸಿದ್ದಾರೆ, ಅಥವಾ ನೇರವಾಗಿ ಅವರು ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಕೆ ಮಾಡಬಹುದಾಗಿತ್ತು. ಹಾಗಾಗಿ ಇದು ಒಂದು ಕೇವಲ ತಂತ್ರ ಅಥವಾ ಏನೋ ಪ್ರತಿತಂತ್ರ ಅಂತ ಹೇಳಿದಾಗ DK ಶಿವಕುಮಾರ್ ನಿನ್ನೆ ಯಾವುದೇ ಕಾರಣಕ್ಕೂ ಪಕ್ಷದ ವರಿಷ್ಠ ಕೊಟ್ಟಂತ ಸೂಚನೆ ಪಾಲಿಸಬೇಕಾಗತ್ತೆ, ಖಾತೆ ಬದಲಾವಣೆ ಮಾಡ್ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ತಂತ್ರವಾಗಿ ಇದನ್ನ ಮಾಡಿದ್ದಾರೆ ಹೊರತು ಇದರಲ್ಲಿ ನನಗೆ ನೇರವಾಗಿ ಹೇಳಿದ್ರೆ ರಾಜೀನಾಮೆ ಕೊಡೋ ಉದ್ದೇಶ ಅವ್ರಿಗಿದ್ರು ಸಹ ರಾಜೀನಾಮೆ ಕೊಟ್ಟಂಗೆ ಮಾಡ್ಬೇಕು ಮತ್ತು ಅವರ ಮನವೊಲಿಸಿ ಮತ್ತೆ ಇದನ್ನ ಒತ್ತಡ ತಂತ್ರವನ್ನು ಬಿಲ್ಡಪ್ ಮಾಡ್ಬೇಕು ಅಂತ ಒಂದು ತಂತ್ರ ರೀತಿ ಕಂಡು ಬರ್ತಾ ಇದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಇಂತಹ, ಯಾಕಂದ್ರೆ 40-50 ವರ್ಷಗಳ ರಾಜಕಾರಣದಲ್ಲಿ ಹಿರಿಯ ರಾಜಕಾರಣಿಯಾಗಿ 8 ಬಾರಿ ಶಾಸಕರಾಗಿ 5 ಬಾರಿ ಸಚಿವರಾಗಿ ಕೆಲಸ ಮಾಡುವಂತ ರಾಮಲಿಂಗಾರೆಡ್ಡಿಗೆ ಇದೆಲ್ಲ ಕರ್ತನ ಮೂಲಕವಾಗಿದೆ. ಹಾಗಾಗಿ ಇದು ತಂತ್ರದ ಭಾಗವಾಗಿದೆ ಹೊರತು ನೇರವಾಗಿ ಇದು ರಾಜೀನಾಮೆ ಕೊಡುವಂತ ಉದ್ದೇಶ ನನಗೆ ಆಡ್ತಿ ಕಂಡು ಬರ್ತಾ ಇದೆ ವೈಯಕ್ತಿಕವಾಗಿ. ಹಾಗಾಗಿ ಇದು ರಾಜಕೀಯ ವರದಿಗಾರನಾಗಿ ನಾನು ಮಾಡ್ತಿರುವಂತ ಹಲವಾರು ವರದಿಗಳಲ್ಲಿ ಇದು ಸಹ ಒಂದು. ಹಾಗಾಗಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಿದ್ರೆ ನೇರವಾಗಿ ಒಂದೇ ಲೈನ್ ನಲ್ಲಿ ಅವರು ತಮ್ಮ ಸ್ಥಾನಕ್ಕೆ ಐ ಟೆಂಡರ್ ಮೈ ರೆಸಿಗ್ನೇಷನ್ ಟು ದಿಸ್ ಪೋಸ್ಟ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ಬರೆದು ಸಿಗ್ನೇಚರ್ ಆಗಿ ಕೊಡ್ಬೇಕಂತ ಹೊರತು ಇವೆಲ್ಲ ಬರೀಲಿಕ್ಕೆ ಬರೋದಿಲ್ಲ ಮತ್ತು ಕಾನೂನಾತ್ಮಕ ಅಕ್ಸೆಪ್ಟೆನ್ಸ್ ಆಗೋದಿಲ್ಲ. ಇದು DK ಶಿವಕುಮಾರ್ ಅವರ ಸವಾಲು ಅಂತಂದ್ರೆ ಸವಾಲೇನ ಅಲ್ಲ. ಯಾಕಂದ್ರೆ DK ಶಿವಕುಮಾರ್ ಅವ್ರಿಗೆ ಇದು ಗೊತ್ತಿದ್ದೇ ಮಾಡಿದ್ದಾರೆ ಅಂತ ಅನ್ನೋದು ಮೇಲ್ನೋಟ ಕಂಡು ಬರ್ತದೆ. DK ಶಿವಕುಮಾರ್ಗೆ ಒಂದಷ್ಟು ವಿಚಾರಗಳಿದೆ. ಯಾಕಂದ್ರೆ ಅವರಿಗೆ ಹಿರಿಯ ಸಚಿವರು ತಮ್ಮ ಸಚಿವ ಸಂಪುಟದಲ್ಲಿ ಇರಬಾರದು ಅಂತ ಲೆಕ್ಕಾಚಾರ ಇದೆ, ಇನ್ಕ್ಲೂಡಿಂಗ್ ಪರಮೇಶ್ವರ್ ಸೇರಿದಂತೆ ಹಿರಿಯ ಸಚಿವರು ಯಾರು ಸಹ ತಮ್ಮ ಸಚಿವ ಸಂಪುಟದಲ್ಲಿ ಇರಬಾರದು. 70 ವರ್ಷ ಮೇಲ್ಪಟ್ಟವರು ಅಥವಾ ಹಿರಿಯರಿದ್ರೆ ನಮ್ಮ ಪ್ರತಿಯೊಂದು ವಿಷಯಕ್ಕೂ ತಕರಾರು ತೆಗಿತಾರೆ ಅಂತ ಒಂದು ಆರೋಪ ಹಿಂದೆನೂ ಸಹ ಇದೆ. ಈಗ ಅದನ್ನ ಮುಂದುವರಿಸುವ ರೀತಿಯಲ್ಲಿ ಈಗ DK ಶಿವಕುಮಾರ್ ನಡ್ಕೊಂಡಿದ್ದಾರೆ. ಇನ್ನು ಮೂರನೇ ವಿಷಯ, ಪರಮೇಶ್ವರ್ ಅವರು ಅಥವಾ ಪರಮೇಶ್ವರ್ಗೆ ಕಂದಾಯನೇ ಬೇಕು ಅಂತ ಹೇಳಿದ್ರೆ ಅವ್ರ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡುವಂತಹ ಪಕ್ಷದ ವರಿಷ್ಠರು ರಾಮಲಿಂಗಾರೆಡ್ಡಿ ಅವರು ಕೇಳುವಂತ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಯಾಕೆ ಅದನ್ನ ಅವ್ರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಪ್ರಶ್ನೆ ಸಹ ಉದ್ಭವಿಸುತ್ತೆ. ಮತ್ತೆ ಮೂರನೇದಾಗಿ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆನ ಈಗಾಗಲೇ 2-3 ಬಾರಿ ನಿರ್ವಹಣೆ ಮಾಡಿದ್ದಾರೆ, ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ, ಕಸದ ಸಮಸ್ಯೆ ಬಗೆಹರಿಸಿದ್ದಾರೆ, ಬೇರೆ ಬೇರೆ ಸಮಸ್ಯೆಗಳನ್ನು ಸಹ ಬಗೆಹರಿಸುವ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಪ್ರಯತ್ನ ಯಶಸ್ವಿಯಾಗಿದೆ. ಹಾಗಾಗಿ ಬೆಂಗಳೂರು ನಗರದ ಇಂಚಿಂಚು ಗೊತ್ತಿರುವಂತ ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರದ ನರನಡಿಗಳ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ನೋದ ಪಲ್ಸ್ ಆಫ್ ದ ಬೆಂಗಳೂರು ಸಿಟಿ ಅದು ಬೆಂಗಳೂರು ಏನಂತ ಹೇಳ್ಬಹುದು. ಹಾಗಾಗಿ ಪರಮೇಶ್ವರ್ಗೆ ಅದ್ರ ಬಗ್ಗೆ ಅಷ್ಟೇನು ಅವ್ರಿಗೆ ಅರಿವಿಲ್ಲ ಮತ್ತು ಅವರಿಗೆ ಕೊಟ್ಟಿರುವಂತ ಇಲಾಖೆಗಳಲ್ಲೂ ಸಹ ಸಮರ್ಪಕವಾಗಿ ಕೆಲಸ ಮಾಡಿಲ್ಲ ಅಂತ ಆರೋಪ ಇದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಪ್ರಿಫರ್ನ ಸಾರ್ವಜನಿಕವಾಗಿರ್ಬೋದು ಅಥವಾ ರಾಜಕೀಯವಾಗಿರ್ಬೋದು ಅಥವಾ ಬೆಂಗಳೂರು ನಗರದ ಜನತೆ ಆಗಿರ್ಬೋದು, ವಿಪಕ್ಷಗಳು ಸಹ ರಾಮಲಿಂಗಾರೆಡ್ಡಿ ಅವರ ಈ ಒಂದು ಬೆಂಗಳೂರು ನಗರದ ಇನ್ಚಾರ್ಜ್ ಅನ್ನು ಕೊಟ್ಟರೆ ಅದನ್ನು ಒಪ್ಪಿಕೊಳ್ಳುವಂತ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ನಾವು ಬೇರೆ ಬೇರೆ ವಿಷಯಗಳಲ್ಲಿ ಪರಿಗಣನೆ ತೆಗೆದುಕೊಂಡಿದ್ದಲ್ಲಿ DK ಶಿವಕುಮಾರ್ ಅವರು ಉದ್ದೇಶಪೂರ್ವಕವಾಗಿ ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟು ಕಂದಾಯವನ್ನ ಪರಮೇಶ್ವರ್ ಕೊಟ್ಟು ಅವರು ಸಹ ಸಮರ್ಪಕವಾಗಿ ಇಲಾಖೆ ನಿರ್ವಹಣೆ ಮಾಡಬಾರ್ದು, ಇವ್ರಿಗೂ ಸಹ ಅಸಮಾಧಾನ ಆಗ್ಬೇಕು ಅನ್ನೋ ರೀತಿ
ಎಲ್ಲ ಒಂದ್ ಕಡೆ ರಾಜಕೀಯ ಆ ದಾಳವನ್ನ ಉರುಳಿಸಿದ್ರ ಅಂತ ಅನುಮಾನ ಸಹ ಕಾರಣವಾಗುತ್ತೆ. ಯಾಕಂದ್ರೆ ಯಾವುದೇ ಒಬ್ಬ ರಾಜಕೀಯ ತಜ್ಞನಿಗೆ ಅಥವಾ ಮುಖ್ಯಮಂತ್ರಿಗೆ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗುವಂತ ವಿಚಾರ ಬೇಕು. ಒಂದ್ ವೇಳೆ ಯಾರೇ ಆಗ್ಲಿ ಅಸಮಾಧಾನಗೊಂಡಿದ್ರೆ ಅವ್ರನ್ನ ಕರೆದು ಮಾತುಕತೆ ಮಾಡಿ ಅವ್ರ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಅಥವಾ ಹೀಗೆ ಪಕ್ಷದ ವರಿಷ್ಠ ಬರ್ತಾರೆ, ನಿಮ್ಮ ಅಹವಾಲನ್ನ ಅವ್ರಿಗೆ ಸಲ್ಲಿಸ್ತೇವೆ, ಅವರಿಂದ ಅಭಿಪ್ರಾಯ ತೆಗೆದುಕೊಂಡು ಮುಂದಿನ ನಿರ್ಧಾರವನ್ನು ಕೈಗೊಳ್ತೇವೆ ಅಂತ ಹೇಳ್ಬೋದಿತ್ತು. ಯಾಕಂದ್ರೆ ನಿನ್ನೆ ಮುಖ್ಯಮಂತ್ರಿ ಕಚೇರಿಗೆ ಪರಮೇಶ್ವರ್ ಅವರು ಭೇಟಿ ನೀಡಿದ್ರು, ಕೃಷ್ಣ ಬೈರೇಗೌಡರು ಭೇಟಿ ನೀಡಿದ್ರು. ಇಬ್ಬರ ಜೊತೆ ಚರ್ಚಿಸಿ ನಾನು ಬೆಂಗಳೂರು ಕೃಷ್ಣ ಬೈರೇಗೌಡರಿಗೆ ಕಂದಾಯ ಇಲಾಖೆಯನ್ನ, ಅದೇ ರೀತಿ ಕಂದಾಯ ಇಲಾಖೆಯನ್ನ ಕೊಟ್ಟಿರುವಂತ ಪರಮೇಶ್ವರ್ ಮನವೊಲಿಸುವ ಮೂಲಕ ಅವ್ರಿಗೆ ಬೇರೆ ಆದ ಖಾತೆ, ಅದೇ ರೀತಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳುವಂತ ಸಂದರ್ಭದಲ್ಲಿ ಅವ್ರಿಗೂ ಸಹ ಮನವೊಲಿಸಿ ನಾನು ಪರಮೇಶ್ವರ್ ಹತ್ರ ಮಾತಾಡಿ ಕೃಷ್ಣ ಬೈರೇಗೌಡರ ಕಂದಾಯ ಕೊಟ್ಟು ಕೃಷ್ಣ ಬೈರೇಗೌಡರು ಕೊಡ್ಬೇಕಾಗಿದ್ದಂತ ಖಾತೆ ನಿಮಗೆ ಕೊಡ್ತೇನೆ ಅಂತ ನಿನ್ನೆ ಭರವಸೆ ಕೊಟ್ಟಿದ್ದರು. ದಿಢೀರಂತ ರಾತ್ರಿ ಯೂ ಟರ್ನ್ ಮಾಡ್ತಿದ್ದಾರೆ. ಹಾಗಾಗಿ ಇದು ರಾಜಕೀಯವಾಗಿ ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಹಾಕೊಂಡೇ ಅವ್ರು ಮಾಡಿದ್ದಾರೆ ಹೊರತು ಅಥವಾ ರಾಜಕೀಯವಾಗಿ ಒಬ್ಬರನ್ನ ಇನ್ನೊಬ್ಬರನ್ನ ಮುಗಿಸುವಂತದ್ದು ಅಥವಾ ರಾಜಕೀಯವಾಗಿ ರಾಜಕೀಯ ಲಾಭವನ್ನ ಪಡೆಯುವಂತ ಉದ್ದೇಶನ ಕೂಡಿರ್ತದೆ ಹೊರತು ಇದು ಬೇರೆ ಬೇರೆ ಲೆಕ್ಕಾಚಾರ ಇಲ್ಲ. ಹಾಗಾಗಿ ಇದು ಇನ್ನೂ ಮೊದಲ ವಿಕೆಟ್ ಪತನವಾಗಿಲ್ಲ. ಇನ್ನು ರಾಜೀನಾಮೆ ಅಂಗೀಕಾರ ಮಾಡಿದ ನಂತರ ಮೊದಲ ವಿಕೆಟ್ ಪತನ ಆಗುತ್ತೆ. ಇದು ಕೇವಲ ವಿಕೆಟ್ ಅನ್ನ ಉರುಳಿಸ್ತೇನೆ ಅಂತಂದ್ರೆ ಬೆದರಿಕೆ ಹಾಕೋದು ಅಥವಾ ಏನು ಬೌನ್ಸರ್ ಹಾಕ್ತಾರೆ, ಬೌನ್ಸರ್ ಹಾಕಿದ ಹೊರತು ರಾಮಲಿಂಗಾರೆಡ್ಡಿ ಇಲ್ಲಿ ವಿಕೆಟ್ ಮೇಲೆ ಹಾಕಿಲ್ಲ. ಹಾಗಾಗಿ ಈ ಒಂದು ವಿಚಾರ ಮುಖ್ಯಮಂತ್ರಿ ಗಮನಕ್ಕೆ ಬರ್ತದೆ. ಈಗ ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ರಾಹುಲ್ ಗಾಂಧಿ ಮಧ್ಯಾಹ್ನ 1:15ಕ್ಕೆ ಬೆಂಗಳೂರು ಬರ್ತಾ ಇದ್ದಾರೆ. ಇವೆಲ್ಲ ವಿಷಯಗಳು ಪಕ್ಷದ ವರಿಷ್ಠರಿಗೆ ಬರ್ತಾರೆ. ಇವೆಲ್ಲವೂ ಬಂದ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಕರೆದು ಮನವೊಲಿಸಿ ಅವ್ರಿಗೆ ಬೆಂಗಳೂರು ಖಾತೆ ಕೊಡ್ತಾರೆ ಅಂತ ವಿಶ್ವಾಸ ನಮಗಿದೆ. ಹಾಗಾಗಿ ಇವರೆಲ್ಲ ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ನಾಯಕರು ಬರ್ತಾರೆ ಅಂತ ಕಾರಣ ಮುಂದಿಟ್ಕೊಂಡೆ ರಾಮಲಿಂಗಾರೆಡ್ಡಿ ಅವರು ಇಂಥದೊಂದು ದಾಳವನ್ನು ಉಳಿಸಿದ್ದಾರೆ. ಹಾಗಾಗಿ ರಾಜಕೀಯವಾಗಿ ಇಂತಹ ದಾಳಗಳನ್ನ ಡಿ ಕೆ ಶಿವಕುಮಾರ್ ಎದುರಿಸಿದ್ದಾರೆ, ಪಕ್ಷದ ವರಿಷ್ಠರು ಎದುರಿಸಿದ್ದಾರೆ. ಒಂದ್ ವೇಳೆ ರಾಮಲಿಂಗಾರೆಡ್ಡಿ ಅವರ ನಿಜಕ್ಕೂ ಅವರ ರಾಜೀನಾಮೆಯನ್ನ ಪಡಿಬೇಕು ಅಥವಾ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವ್ರ ರಾಜೀನಾಮೆ ಅಂಗೀಕಾರ ಮಾಡಿ ಆ ಹೊಸದಾಗಿ ಸಚಿವ ಸಂಪುಟಕ್ಕೆ ಸೇರುವಂತವ್ರಿಗೆ ಖಾತೆ ಅಲಾಟ್ ಮಾಡ್ಬೇಕು ಅಥವಾ ಮುಖ್ಯಮಂತ್ರಿಗಳು ತಮ್ಮ ಬಳಿ ಇಟ್ಕೋಬೇಕಾಗುತ್ತೆ. ಇಂತಹ ಒಂದು ಪ್ರಕ್ರಿಯೆಯಲ್ಲಿ ಡಿ ಕೆ ಶಿವಕುಮಾರ್ ನಡೆ ಏನಾಗುತ್ತದೆ, ಪಕ್ಷದ ವರಿಷ್ಠ ನಡೆ ಏನಾಗುತ್ತೆ ಅಂತ ಒಂದು ಕಾಸು ನೋಡ್ಬೇಕಾಗಿದೆ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸಕ್ಕೆ ನಿನ್ನೆ ಸಿಎಂ ಅವರು ಭೇಟಿ ನೀಡಿ ಬದಲಿಗೆ ಚರ್ಚೆ ನಡೆಸಿದ್ದಾರೆ. ಅವ್ರು ಸಹ ಏನ್ ಸಲಹೆ ಕೊಟ್ಟಿದ್ದಾರೆ ಅಂತ ಇನ್ನೂ ಮಾಹಿತಿ ಇಲ್ಲ. ಹಾಗಾಗಿ ಇಂದಿನಿಂದ ಡಿ ಕೆ ಶಿವಕುಮಾರ್ ಒಂದಷ್ಟು ಏನೋ ಟ್ರಬಲ್ ಶೂಟರ್ ಇದು ಅವ್ರಿಗೆ ಟ್ರಬಲ್ ಎದುರಾಗಿದೆ. ಅದನ್ನ ಯಾವ ತರ ಶೂಟ್ ಮಾಡ್ತಾರೆ ಅಥವಾ ಟ್ರಬಲ್ ಅವರೇ ತಂದು ಕೊಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಸುನಿಧಿ, ಹಾಗೆ ರಾಜಪ್ಪ, ಇಲ್ಲಿ ಕೇಳ್ತಾ ಇರುವಂತ ಮಾತುಗಳೇನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು DCM ಆಗಿದ್ದಾಗ ಪ್ರಾಮಿಸ್ ಮಾಡಿದ್ರು, ಈಗ CM ಆಗ್ತಾ ಇದ್ದಂತೆ ಆ ಮಾತನ್ನ ಉಳಿಸ್ಕೊಳ್ತಾ ಇಲ್ಲ, ತಮ್ಮ ಹಿರಿಯ ನಾಯಕರ ಅನುಭವವನ್ನು ಇವ್ರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಮಾಡ್ತಿದ್ದಾರೆ. ಈ ಬಗ್ಗೆ ಹೇಳೋದಾದ್ರೆ ಸುನಿಧಿ, ಯಾವುದೇ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಅಂತ ರಾಜಕೀಯ ನಾಯಕರು ಆಡುವಂತ ಮಾತುಗಳು ಆಯಾ ಕಾಲಘಟ್ಟಕ್ಕೆ ಆಯಾ ಸಂದರ್ಭಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಇದೇನು ಶಾಸನಗಳಲ್ಲ. ಯಾವುದೇ ನಾಯಕರು ಯಾವುದೇ ಭರವಸೆನ ಕೊಟ್ರೆ ನಿನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ಗೆ ಹಿಂದೆ ಪಕ್ಷದ ವರಿಷ್ಠರು ಭರವಸೆ ಕೊಟ್ಟಿದ್ರು. ಆದ್ರೆ 3 ವರ್ಷಗಳ ಕಾಲ ಕಾದು ನಂತರವಾಗಿ ಹೊಡೆದಾಟ ಮಾಡಿಕೊಂಡು ಅಂತಿಮವಾಗಿ ಸಿದ್ದರಾಮಯ್ಯ ವಿರುದ್ಧ ಸವಾರಿ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಬ್ಲಾಕ್ ಮೇಲ್ ಮಾಡಿ ಅಧಿಕಾರ ಪಡ್ಕೊಂಡಿದ್ದಾರೆ ಅಂತ ಆರೋಪ ಇದೆ. ಈ ತರ ಬೇರೆ ಬೇರೆ ಸಂದರ್ಭದಲ್ಲೂ ಸಹ ಬೇರೆ ಬೇರೆ ವಿಚಾರಗಳಿವೆ. ಹಾಗಾಗಿ ಒಬ್ಬರನ್ನ ತುಳಿದು ಇನ್ನೊಬ್ಬರ ಮೇಲೆ ಬರ್ಬೇಕಾಗತ್ತೆ. ರಾಜಕೀಯದಲ್ಲೂ ಸಹ ಅಷ್ಟೇ ಇದೆ. ಯಾರಿಗೆ ಯಾವುದೇ ಒಂದು ಮಾತು ಕೊಟ್ರೆ ಆ ಕಾಲಘಟ್ಟಕ್ಕೆ ಆ ಸಂದರ್ಭಕ್ಕೆ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅಂತ ಮಾತುಗಳು ಕೊಡ್ತಾರೆ ಮತ್ತು ಆ ಮಾತು ಆ ಸಂದರ್ಭಕ್ಕೆ ಸೀಮಿತವಾಗಿರ್ತದೆ. ಈಗ ಡಿ ಕೆ ಶಿವಕುಮಾರ್ ಹಿಂದೆ ನಾನು CM ಆದ್ರೆ ನಿಮ್ಗೆ ಬೆಂಗಳೂರು ನಗರ ಖಾತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆನೆ ಸುಪ್ರೀಂ ಕೋರ್ಟ್ ಚುನಾವಣೆನ ನಡೆಸಬೇಕಾಗತ್ತೆ ನೀವು ಜೂನ್ ಒಳಗಡೆ ಅಂತ ಆದೇಶ ಕೊಟ್ಟ ಸಂದರ್ಭದಲ್ಲಿ ಇದೇ DCM ಡಿ ಕೆ ಶಿವಕುಮಾರ್ ಅವರು ಅಂದಿನ ಬೆಂಗಳೂರು ನಗರ ಸಚಿವರಾಗಿದ್ದಂತವ್ರು ರಾಮಲಿಂಗಾರೆಡ್ಡಿ ಅವರಿಗೆ ಹೇಳ್ತಾರೆ, ನನಗೆ ಈ ಖಾತೆ ಬೇಡ, ನೀವು ತೆಗೆದುಕೊಳ್ಳಿ, ಚುನಾವಣೆ ನಾನ್ ನಡೆಸಿದ್ರೆ ಬೆಂಗಳೂರಿನಲ್ಲಿ 5 ಮಹಾನಗರ ಪಾಲಿಕೆಯಲ್ಲಿ 1 ಮಹಾನಗರ ಪಾಲಿಕೆನ ಗೆಲ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಕಷ್ಟ ಆಗುತ್ತೆ ನನಗೆ, ಆದ್ರೆ ನೀವು ವಹಿಸ್ಕೊಳ್ಳಿ, ನಿಮ್ಗೆ ಅದು ಅನುಭವ ಇದೆ ಅಂತ ಹೇಳಿದ್ದಾರೆ ಅಂತಂದ್ರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ವಹಿಸ್ಕೊಳ್ಳಿ ಅಂತ ಹೇಳಿದ್ರು ರಾಮಲಿಂಗಾರೆಡ್ಡಿ ವಹಿಸ್ಕೊಳ್ಳಿಕ್ಕೆ ಸಿದ್ಧರಿರಲಿಲ್ಲ. ಯಾಕಂತಂದ್ರೆ ಬೆಂಗಳೂರಿನ 3 ವರ್ಷಗಳ ಕಾಲ ನಿರಂತರವಾಗಿ ಸಚಿವರಾಗಿದ್ದವರು ಡಿ ಕೆ ಶಿವಕುಮಾರ್ ಅವರು ಈಗ ಚುನಾವಣೆ ಬಂದಾಗ ವಹಿಸ್ಕೊಳ್ಳಿ ಅಂತಂದ್ರೆ ಕೇವಲ ಆ ಒಂದು ಮುಂದಿನ ಚುನಾವಣೆ ಎದುರಾಗುವಂತ ಸೋಲನ ಅಥವಾ ಅದು ಫಲಿತಾಂಶವನ್ನ ನನ್ನ ತಲೆಗೆ ಕಟ್ಟುವಂತ ಪ್ಲಾನ್ ಅಂತ ರಾಮಲಿಂಗಾರೆಡ್ಡಿಗೆ ಅರ್ಥ ಆಗಿರ್ತದೆ. ಹೀಗಾಗಿ ಆಯತ ಕಾಲಘಟ್ಟಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಕೊಡುವಂತ ಭರವಸೆಗಳು ಅಥವಾ ನಂಬಿಕೆಗಳು ಅಥವಾ ಮಾತುಗಳು ಆಯಾ ಕಾಲಘಟ್ಟಕ್ಕೆ ಸೀಮಿತವಾಗಿರುವಂತದ್ದು. ಎಲ್ಲಾ ಸಂದರ್ಭದಲ್ಲೂ ಅದನ್ನು ಉಳಿಸ್ಕೊಳ್ಳಬೇಕು ಅಥವಾ ಅದನ್ನ ಈಡೇರಿಸಬೇಕು ಅಂತ ಯಾವ ನಿರ್ಬಂಧಗಳಿಲ್ಲ. ಅಂದಿನ ಕಾಲಘಟ್ಟಕ್ಕೆ ಕೊಟ್ಟಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳು ಆಗಿದ್ರೆ ನಿನ್ನೆ ಸಹ ರಾಮಲಿಂಗಾರೆಡ್ಡಿ ಅವರಿಗೆ ಆಯ್ತು, ನಿಮ್ಗೆ ನಾವು ಹಿಂದೆ ಮಾತು ಕೊಟ್ಟಿದ್ದೇವೆ, ನಿಮ್ಗೆ ಅದರಂತೆ ಖಾತೆಯನ್ನು ಬದಲಾವಣೆ ಮಾಡ್ಕೊಳ್ತೀವಿ ಅಂತ ರಾಜ್ಯಪಾಲರು ರಾಜಭವನಕ್ಕೆ ಪಟ್ಟಿಯನ್ನು ಕಳಿಸುವ ಮೊದಲೇ ಬದಲಾವಣೆ ಮಾಡ್ಕೊಡ್ಬೋದಾಗಿತ್ತು. ಅದರ ಬದಲಾಗಿ ಪಕ್ಷದ ವರಿಷ್ಠ ಮೇಲೆ ಅವರು ಹಾಕಿ ನನ್ನ ಜವಾಬ್ದಾರಿ ಇಲ್ಲ, ಪಕ್ಷದ ವರಿಷ್ಠರು ಸೂಚಿಸಿದ್ದಾರೆ, ನಗರಾಭಿವೃದ್ಧಿ ಸಚಿವನ್ನ ನೀವು ನಗರಾಭಿವೃದ್ಧಿ ಖಾತೆನ ಕೃಷ್ಣ ಬೈರೇಗೌಡರು ಕೊಡಿ ಅಂತ ಆದೇಶ ಮಾಡಿದ್ದಾರೆ ಅಂತ ಹೇಳ್ಕೊಂಡು ತಾವು ಜಾರಿಕೊಳ್ಳುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿಲ್ಲ. ಹೀಗಾಗಿ ಇಂತಹ ಮಾತುಗಳಿಗೆ ಅಥವಾ ಇಂತಹ ಭರವಸೆಗಳಿಗೆ ಆ
ಅಷ್ಟೇನು ಮಹತ್ವ ಕೊಡುವಂತ ಅವಶ್ಯಕತೆ ಇಲ್ಲ. ಈಗ ಇರುವಂತ ವಿಷಯ, ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆ ರಾಜೀನಾಮೆ ಮುಖ್ಯಮಂತ್ರಿಗಳು ಅಂಗೀಕಾರ ಮಾಡ್ತಾರ ಅಥವಾ ರಾಮಲಿಂಗಾರೆಡ್ಡಿ ಅವರು ಡಿಮ್ಯಾಂಡ್ ಮಾಡೋ ಖಾತೆಯನ್ನ ಕೊಡ್ತಾರ ಅಂತ ಪ್ರಶ್ನೆ. ಹಾಗಾಗಿ ಈ ಒಂದು ನಿರ್ಧಾರವನ್ನ ಸಂಜೆ ವೇಳೆಗೆ, ಬಹುತೇಕ ಮಧ್ಯಾಹ್ನದ ವೇಳೆಗೆ ಈ ಒಂದು ವಿಷಯಗಳಲ್ಲಿ ಯಾವುದೋ ಒಂದು ನಿರ್ಧಾರವನ್ನ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ರಾಮಲಿಂಗಾರೆಡ್ಡಿ ತೆಗೆದುಕೊಳ್ಬಹುದು, ಅಥವಾ ಪಕ್ಷದ ವಯಸ್ಸರು ಮುಖ್ಯಮಂತ್ರಿಗೆ ಸೂಚನೆ ಕೊಟ್ಟು ರಾಮಲಿಂಗಾರೆಡ್ಡಿ ಕೇಳದ ಖಾತೆಯನ್ನು ಕೊಡಿ ಅಂತ ಹೇಳ್ಬೋದು, ಅಥವಾ ರಾಮಲಿಂಗಾರೆಡ್ಡಿ ಕೊಟ್ಟುವಂತ ರಾಜೀನಾಮೆ ಅಂಗೀಕಾರ ಮಾಡಿ ಅಂತ ಹೇಳ್ಬೋದು. ಇವೆರಡು ಮುಂದಿನ ಏನು ಸಿಎಂ ಮುಂದಿರುವಂತಹ ದೊಡ್ಡ ಪ್ರಬಲಗಳು ಸುನಿಧಿ. ಓಕೆ, ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ರಾಮಲಿಂಗಾರೆಡ್ಡಿ ಅವರು ಒಂದು ಕಡೆ ತಮ್ಮ ರೆಸಿಗ್ನೇಷನ್ ಲೆಟರ್ ಅನ್ನ ಈಗ ಸಿಎಂ ಕಾರ್ಯದರ್ಶಿ ಅವರಿಗೆ ತಲುಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇನ್ನೊಂದು ಕಡೆ ಇದು ಅಧಿಕೃತವಾದಂಥ ಪತ್ರ ಅಲ್ಲ, ಇದು ಇಲ್ಲಿ ತಮಗೆ ಬೇಕಾಗಿರುವಂಥ ಖಾತೆಯನ್ನ ಪಡೆದುಕೊಳ್ಳೋದಕ್ಕೆ ಇವರು ಒತ್ತಡವನ್ನ ಹೇರ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಪತ್ರದಲ್ಲಿ ಅಧಿಕೃತವಾಗಿ ಇರಬೇಕಾಗಿರುವಂಥ ಮಾಹಿತಿಯನ್ನು ಹೊರತುಪಡಿಸಿ ತಮ್ಮ ಅಭಿಪ್ರಾಯಗಳನ್ನೆಲ್ಲ ಆ ಪತ್ರದಲ್ಲಿ ಬರೆದಿದ್ದಾರೆ. ಇದು ಕೇವಲ ಇಲ್ಲಿ ಹೆದರಿಸೋ ಕೆಲಸವನ್ನ ಮಾಡೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಈ ರೀತಿಯಾಗಿ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವರಿಗೆ ಈ ಒಂದು ರೆಸಿಗ್ನೇಷನ್ ಕೊಡಬೇಕು ಅನ್ನುವಂಥ ಉದ್ದೇಶ ಇಲ್ಲ, ರಾಜೀನಾಮೆ ಕೊಡುವಂಥ ಉದ್ದೇಶ ಇಲ್ಲ. ಕೇವಲ ತನಗೆ ಬೇಕಾಗಿರುವಂತಹ ಖಾತೆಯನ್ನ ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡ್ತಿದ್ದಾರೆ ಅನ್ನುವಂಥ ಸಂದೇಹ ಕೂಡ ಇಲ್ಲಿ ವ್ಯಕ್ತವಾಗಿರುವಂಥದ್ದು. ಹಾಗಾಗಿ ಇನ್ನೊಂದು ಕಡೆ ಇಂದು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಮಧ್ಯಾಹ್ನ ಭೇಟಿ ಕೊಡ್ತಾ ಇರುವಂತಹ ವೇಳೆ ಹೈಕಮಾಂಡ್ ಈಗ ಬೆಂಗಳೂರಿಗೆ ಬರ್ತಾ ಇರುವಂತಹ ವೇಳೆ ಇದೇ ಸರಿಯಾದ ಸಮಯ ಅಂತ ಹೇಳಿ ಈ ಒಂದು ಸಮಯದಲ್ಲೇ ಇಂಥ ನಿರ್ಧಾರವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ರ ಅನ್ನುವಂಥ ಸಂದೇಹ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. 42 ಗಂಟೆಗಳಲ್ಲಿ ಅಂದ್ರೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಪ್ರಮಾಣ ವಚನ ಸ್ವೀಕರಿಸಿ ಕೇವಲ 42 ಗಂಟೆಯಲ್ಲಿ ಇಂಥದೊಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಒಂದು ನಡೆಯಿಂದಾಗಿ ಎಷ್ಟು ಸಮಸ್ಯೆ ಆಗುತ್ತೆ, ಇದು ಎಷ್ಟು ದುಬಾರಿ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಮೂಡ್ತಾ ಇರುವಂಥ ಪ್ರಶ್ನೆ. ಇದನ್ನ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ಸಾಲ್ವ್ ಮಾಡ್ತಾರೆ, ಇವರ ಮನವೊಲಿಸ್ತಾರ ಅಥವಾ ಅವರಿಗೆ ಬೇಕಾಗಿರುವಂತಹ ಖಾತೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರ, ಎಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಇನ್ನೊಂದು ಕಡೆ ಇವರು ಕೇವಲ ತನ್ನ ಹುದ್ದೆಗೆ ರಿಸೈನ್ ಮಾಡ್ತೀನಿ, ಆ ಒಂದು ಸ್ಥಾನಕ್ಕೆ ಮಾತ್ರ ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಹಾಗಾಗಿ ಇದು ಸಂದೇಹಕ್ಕೆ ಕಾರಣವಾಗಿರುವಂಥದ್ದು. ಇಲ್ಲಿ ಅಧಿಕೃತವಾದ ಮಾಹಿತಿಯನ್ನ ಬಿಟ್ಟು ತನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾನು ಹೋಗೋದಕ್ಕೆ ಇಷ್ಟವಿಲ್ಲ ಅನ್ನುವಂಥ ಎಲ್ಲಾ ವಿಷಯಗಳನ್ನ ಇಲ್ಲಿ ಉಲ್ಲೇಖ ಮಾಡಿರುವಂಥ ಕಾರಣ ಇವರು ಕೇವಲ ಒತ್ತಡವನ್ನ ಹೇರುವಂತ ಕೆಲಸ, ಅಂದ್ರೆ ನಾನು ರಿಸೈನ್ ಮಾಡ್ಬಿಡ್ತೀನಿ ಅಂತೇಳಿ ಹೆದರಿಸುವಂತ ಕೆಲಸವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ನಿಜವಾಗ್ಲೂ ಕೂಡ ಇವರು ರಾಜೀನಾಮೆಯನ್ನ ನೀಡ್ತಾರಾ ಅಥವಾ ತಮಗೆ ಬೇಕಾಗಿರುವಂತಹ ಖಾತೆಗಾಗಿ ಇವರು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೆದರಿಸುವಂತ ಕೆಲಸವನ್ನ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಗಬೇಕಾಗಿದೆ. ಹಾಗಾಗಿ ಇಂಥ ಗೊಂದಲಗಳಿಗೆ ಈಗ ಹೈಕಮಾಂಡ್ ಇದರಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಿ ಹಸ್ತಕ್ಷೇಪವನ್ನ ಮಾಡಿ ಈ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅಥವಾ ಇವರ ರಾಜೀನಾಮೆಯನ್ನ ಅಂಗೀಕರಿಸಿ ಮುಂದೆ ಹೊಸದಾಗಿ ರಚನೆಯನ್ನ ಮಾಡಲಾಗುತ್ತಾ, ಸಂಪುಟ ಸಚಿವ ರಚನೆ ಮಾಡಿ ಖಾತೆ ಹಂಚಿಕೆ ವಿಚಾರ ಮತ್ತೆ ಮುಂದೆ ಒರೆಯುತ್ತಾ ಅನ್ನುವಂಥ ಪ್ರಶ್ನೆಗಳು ಇರುವಂಥದ್ದು. ಹಾಗಾಗಿ ಇಲ್ಲಿ ಮುಂದಿನ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಕ್ರಮ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಪ್ರಶ್ನೆಗಳು ಇರುವಂಥದ್ದು. ಡಿ.ಸಿ.ಎಂ ಆಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಪ್ರಾಮಿಸ್ ಮಾಡಿದ್ರ, ಸಿಎಂ ಆದ್ಮೇಲೆ ಈ ಮಾತನ್ನ ಉಳಿಸಿಕೊಳ್ಳಲ್ವಾ ಡಿ.ಕೆ. ಶಿವಕುಮಾರ್ ಅನ್ನುವಂಥದ್ದು ಕೂಡ ಈಗ ಮೂಡ್ತಾ ಇರುವಂಥ ಪ್ರಶ್ನೆ. ಇಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಂಥ ಆರೋಪಗಳನ್ನ ಮಾಡ್ತಿದ್ದಾರೆ. ಹಿರಿಯ ನಾಯಕನ ಅನುಭವಕ್ಕೆ ಇವರು ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಆರೋಪ ಮಾಡ್ತಿದ್ದಾರೆ. ಈ ಒಂದು ನಿರ್ಧಾರ, ರೆಡ್ಡಿ ಅವರ ನಿರ್ಧಾರ ಏನಿದೆ, ಈ ನಡೆ ಈಗ ಕೈಪಾಳ್ಯಕ್ಕೆ ಭಾರಿ ದುಬಾರಿ ಆಗ್ಲಿದೆಯೇ ಅನ್ನುವಂಥ ಪ್ರಶ್ನೆಗಳು ಇರುವಂಥದ್ದು. ಹಾಗಾಗಿ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇರುವಂಥ ಆರೋಪಗಳು ಎಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಡಿ.ಸಿ.ಎಂ ಆಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಪ್ರಾಮಿಸ್ ಮಾಡಿದ್ರು, ಆದರೆ ಸಿಎಂ ಆಗ್ತಾ ಇದ್ದಂತೆ ಈ ಒಂದು ಮಾತನ್ನ ಉಳಿಸ್ಕೊಂಡಿಲ್ಲ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂಥ ಆರೋಪ ಈಗ ಕೇಳ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳನ್ನ ಕೈಗೊಳ್ಳಲಾಗತ್ತೆ ಅನ್ನುವಂಥ ಕುತೂಹಲಗಳಿದೆ. ಇನ್ನೇನು ಹೊಸದಾಗಿ ಸರ್ಕಾರವನ್ನ ನಡೆಸ್ತಾರೆ, ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ನಿನ್ನೆ ರಾತ್ರಿ ಖಾತೆ ಹಂಚಿಕೆ ಆಗ್ತಾ ಇದ್ದಂತೆ ಇಂದು ಬೆಳಗ್ಗೆ ಒಬ್ಬರು ರಿಸೈನ್ ಮಾಡಿದ್ದಾರೆ. ಇದು ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿದೆ. ಆದ್ರೆ ಈ ರೆಸಿಗ್ನೇಷನ್ ಲೆಟರ್ ನೋಡಿದಾಗ ಇದು ನಿಜವಾಗ್ಲೂ ಕೂಡ ರಾಜೀನಾಮೆನ ಅಥವಾ ರಾಜೀನಾಮೆ ಕೊಡ್ತೀನಿ ಅಂತ ಹೆದರಿಸುವಂತ ಕೆಲಸವಾನ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ಹೈಕಮಾಂಡ್ನಿಂದ
ರಾಮಲಿಂಗಾರೆಡ್ಡಿ ಅವರಿಗೆ ಕರೆ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಈಗ ಬರ್ತಾ ಇರುವಂತದ್ದು. ಸಂಪುಟದಿಂದ ಹೊರ ಉಳಿಯುವ ಕ್ರಮಕ್ಕೆ ಬೇಸರವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಒಂದು ನಿರ್ಧಾರದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಿಎಂ ಡಿಕೆಶಿ ಜೊತೆ ಚರ್ಚಿಸಿ ನಿರ್ಧಾರಕ್ಕೆ ಮನವಿಯನ್ನ ಮಾಡ್ತಿದ್ದಾರೆ. ಸಿಎಂ ಜೊತೆ ಇದರ ಬಗ್ಗೆ ನಿರ್ಧರಿಸಿ ಅನ್ನುವಂಥ ಮಾತುಗಳನ್ನಾಡಿದ್ದಾರೆ. ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸುವಂತ ದಿನವೇ ಈ ಒಂದು ರೆಸಿಗ್ನೇಷನ್ ನ ನಿರ್ಧಾರ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು. ರಾಮಲಿಂಗಾರೆಡ್ಡಿ ನನಗೆ ಬಹುಕಾಲ ಗೆಳೆಯರು, ಇಲ್ಲಿ ಈ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಯಾವ ಸಮಸ್ಯೆ ಇಲ್ಲ, ಆಲ್ ಈಸ್ ವೆಲ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಮತ್ತು ನಾನು ಹಲವು ವರ್ಷಗಳಿಂದ ಗೆಳೆಯರಾದಂಥವರು, ಬಹುಕಾಲದಿಂದ ನಾವು ಗೆಳೆಯರಾದಂಥವರು. ಆದರೆ ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಎಲ್ಲವೂ ಕೂಡ ಆಲ್ ಈಸ್ ವೆಲ್ ಅನ್ನುವಂಥ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಈಗ ಹೈಕಮಾಂಡ್ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಕರೆ ಮಾಡಿ ಮಾತನಾಡಲಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಜೊತೆ ಕುಳಿತು ಮಾತನಾಡಿ ನಿರ್ಧರಿಸಿ ಈ ಒಂದು ಹೊರಗುಳಿಯುವಂಥ ನಿರ್ಧಾರವನ್ನ ತೆಗೆದುಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಕರೆ ಮಾಡಿ ಮಾತನಾಡಿರುವಂಥದ್ದು. ಈ ನಿರ್ಧಾರವನ್ನ ಕೈಬಿಡಿ ಅನ್ನೋ ರೀತಿಯಲ್ಲಿ ಮನವಿ ಮಾಡಲಾಗಿದೆ ಅನ್ನುವಂಥ ಮಾತು ಬಂದಿದೆ. ಹಾಗಾಗಿ ಸಿಎಂ ಜೊತೆ ಕುಳಿತು ಈ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ತಿಳಿಸ್ತಾ ಇರುವಂತದ್ದು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಮಲಿಂಗಾರೆಡ್ಡಿ ಕಚೇರಿ ಬಳಿ ಭಾರಿ ಹೈಡ್ರಾಮಾವೇ ನಡೀತಾ ಇರುವಂಥದ್ದು. ಈ ಒಂದು ರೆಸಿಗ್ನೇಷನ್ ವಿಚಾರವಾಗಿ ಭಾರಿ ಹೈಡ್ರಾಮಾ ನಡೀತಾ ಇದೆ. ನ್ಯಾಯ ಬೇಕು ಅಂಥೇಳಿ ಬೆಂಬಲಿಗರು ದಿಢೀರ್ ಅಂಥೇಳಿ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಮಾಜಿ ಮೇಯರ್ ಸೇರಿ ಹಲವು ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ರಾಮಲಿಂಗಾರೆಡ್ಡಿ ಅವರ ಈ ಒಂದು ರೆಸಿಗ್ನೇಷನ್ ವಿಚಾರವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ನಡೀತಾ ಇರುವಂಥದ್ದು. ಕೋರಮಂಗಲದಲ್ಲಿರುವಂಥ ರಾಮಲಿಂಗಾರೆಡ್ಡಿ ಅವರ ಕಚೇರಿಯ ಹೊರಗಡೆ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಇವರ ಕಚೇರಿಯ ಬಳಿ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿರುವಂಥದ್ದು. ಅವರ ರಾಜೀನಾಮೆ ವಿಚಾರದಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೀತಾ ಇದೆ. ನ್ಯಾಯ ಬೇಕು ಅಂತ ಹೇಳಿ ಬೆಂಬಲಿಗರು ದಿಢೀರ್ ಅಂತ ಹೇಳಿ ಪ್ರತಿಭಟನೆ ಕೂಡ ಶುರು ಮಾಡಿದ್ದಾರೆ. ಇಲ್ಲಿ ಹೈಕಮಾಂಡ್ ನಿಂದ ಒಂದು ಕಡೆ ಕರೆ ಬರುತ್ತೆ, ಇನ್ನೊಂದು ಕಡೆ ಇವರ ಕಚೇರಿಯ ಮುಂದೆ ಇಂಥ ಹೈಡ್ರಾಮಾಗಳು ಈಗ ಶುರುವಾಗ್ತಾ ಇರುವಂಥದ್ದು. ಅವರ ಬೆಂಬಲಿಗರು ತಮಗೆ ನ್ಯಾಯ ಬೇಕು, ಇವರಿಗೆ ಖಾತೆ ಹಂಚಿಕೆ ವಿಚಾರವಾಗಿ ಅನ್ಯಾಯವಾಗಿದೆ, ನಮಗೆ ಇದಕ್ಕೆ ನ್ಯಾಯ ಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ದಿಢೀರ್ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅವರ ಕೋರಮಂಗಲದ ಕಚೇರಿಯ ಮುಂದೆ ಇಂಥ ಹೈಡ್ರಾಮಾ ನಡೀತಾ ಇರುವಂಥದ್ದು. ರಾಮಲಿಂಗಾರೆಡ್ಡಿ ಅವರಿಗೆ ಆಗಿರುವಂಥ ಖಾತೆ ಹಂಚಿಕೆ ವಿಚಾರವಾಗಿ ಜನಸಂಪನ್ಮೂಲ ಆ ಒಂದು ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ನೀಡಲಾಗಿದೆ. ಆದರೆ ಅವರಿಗೆ GBAದಲ್ಲಿ ಖಾತೆ ಬೇಕಿತ್ತು ಅನ್ನುವಂಥ ಮನವಿ ಏನಿದೆ ಆ ವಿಚಾರವಾಗಿ ಇಂಥ ಪ್ರೊಟೆಸ್ಟ್ ಈಗ ನಡೀತಾ ಇರುವಂಥದ್ದು. ಇಲ್ಲಿ ತಮಗೆ ನ್ಯಾಯ ಒದಗಿಸಬೇಕು, ರಾಮಲಿಂಗಾರೆಡ್ಡಿ ಅವರಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ ಅವರ ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಆರಂಭದಲ್ಲೇ ಈ ರೀತಿಯಾಗಿ ವಿಘ್ನಗಳು ಎದುರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಎಲ್ಲವನ್ನೂ ಕೂಡ ಸುಲಲಿತವಾಗಿ ಸರಿದೂಗಿಸ್ಕೊಂಡು ನಡೆಸಬೇಕು ಅನ್ನುವಂಥ ಉದ್ದೇಶದಲ್ಲಿದ್ದರು. ಆದರೆ ಆರಂಭದಲ್ಲೇ ನಿನ್ನೆ ರಾತ್ರಿ ಖಾತೆ ಹಂಚಿಕೆ ಆಗ್ತಾ ಇದ್ದಂತೆ ಇಂದು ಬೆಳಗ್ಗೆ ರಾಮಲಿಂಗಾರೆಡ್ಡಿ ಅವರು ಈ ರೀತಿಯಾಗಿ ರಿಸೈನ್ ಮಾಡಿರುವ ವಿಚಾರವಾಗಿ ಇದು ದೊಡ್ಡ ದುಬಾರಿ ಆಗಲಿದೆ ಅಂತ ಹೇಳ್ಬೋದು. ಡಿಕೆ ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ಅಂತಿಮವಾಗಿ ಹೈಕಮಾಂಡ್ ಕೂಡ ಈಗ ಕರೆ ಮಾಡಿದ ರಾಮಲಿಂಗಾರೆಡ್ಡಿ ಅವರಿಗೆ ಹೈಕಮಾಂಡ್ ವತಿಯಿಂದ ಕರೆ ಬಂದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕುಳಿತು ನೀವು ಚರ್ಚೆಯನ್ನು ನಡೆಸಬೇಕು, ನಿರ್ಧಾರವನ್ನ ನಡೆಸಿ ಹೊರಗುಳಿಯುವಂಥ ನಿರ್ಧಾರದಿಂದ ನೀವು ಹೊರಬರಬೇಕು, ಆ ಒಂದು ನಿರ್ಧಾರವನ್ನ ಕೈ ಬಿಡಬೇಕು ಅಂತೇಳಿ ಹೈಕಮಾಂಡ್ ಕೂಡ ಈಗ ರಾಮಲಿಂಗಾರೆಡ್ಡಿ ಅವರ ಹತ್ರ ಮಾತಾಡ್ತಾ ಇರುವಂಥದ್ದು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವುದು ಕೂಡ ಈಗ ಪ್ರಶ್ನೆಯಾಗಿದೆ. ಇನ್ನೊಂದು ಕಡೆ ಅವರು ಸಲ್ಲಿಸಿರುವಂಥ ಪತ್ರಗಳ ಬಗ್ಗೆಯೂ ಕೂಡ ಸಂದೇಹ ವ್ಯಕ್ತವಾಗ್ತದೆ.
ಪ್ರತಿನಿಧಿ ಭವ್ಯ ಸುನಿಲ್ ನೇರ ಸಂಪರ್ಕದಲ್ಲಿ ನೀಡುತ್ತಾ ಹೋಗ್ತಾರೆ. ಭವ್ಯ, ಈಗ ರಾಮಲಿಂಗಾರೆಡ್ಡಿ ಅವರು ಈ ಒಂದು ರಾಜೀನಾಮೆಯನ್ನ ಏನು ನೀಡಿದ್ದಾರೆ, ಇದರ ಬಗ್ಗೆ ಈಗ ಹೈಕಮಾಂಡ್ ಕರೆ ಮಾಡಿ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸಿಎಂ ಜೊತೆ ಇದರ ಬಗ್ಗೆ ಚರ್ಚೆ ನಡೆಸಿ ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಎಸ್, ಸದ್ಯ ಅವರ ಅಂದರೆ ಕೋರ್ಮಂಗಲದ BBMP ಕಚೇರಿಯಿಂದ ರಾಮಲಿಂಗಾರೆಡ್ಡಿ ಅವರು ಹೊರಟಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಬಹಳಷ್ಟು ಜನ ಇಲ್ಲಿ ಬಂದಿದ್ದಾರೆ. ಯಾಕಂದರೆ ರಾಮಲಿಂಗಾರೆಡ್ಡಿ ರಾಜಕೀಯದಲ್ಲಿ ಬಹಳಷ್ಟು ಶಾಂತ ಸ್ವಭಾವದವರು, ಬಹಳಷ್ಟು ಅಭಿಮಾನಿಗಳನ್ನು ಕೂಡ ಹೊಂದಿದ್ರು, ಬಹಳಷ್ಟು ಬೆಂಬಲಿಗರು ಕೂಡ ಇದ್ದರು. ಕೋರ್ಮಂಗಲ ಆಗಿರ್ಬೋದು, BTM ಆಗಿರ್ಬೋದು, ಶಾಂತಿನಗರ ಆಗಿರ್ಬೋದು, ಈ ಕ್ಷೇತ್ರದಲ್ಲಿ ಅವರನ್ನು ಬಹಳಷ್ಟೊಂದು ಹಚ್ಕೊಂಡಂತಹ ಬಹಳಷ್ಟು ಜನನಾಯಕರುಗಳು ಕೂಡ ಇರುವಂಥದ್ದು. ಸದ್ಯ ಅವರು ಅಂದರೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕೆ ಈಗಾಗಲೇ ಒಂದು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಈಗಾಗಲೇ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿರೋದು ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಂದರೆ ರಾಜೀನಾಮೆಯನ್ನು ಡೈರೆಕ್ಟಾಗಿ ಅವರು ಮುಖ್ಯಮಂತ್ರಿ DK ಅವರ ಕೈಯಲ್ಲಿ ಕೊಟ್ಟಿಲ್ಲ, ಅಂದರೆ ಅವರ ಕಚೇರಿಯಿಂದ ಕೂಡ ಕೊಟ್ಟಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಇಲ್ಲಿವರೆಗೆ ರಾಮಲಿಂಗಾರೆಡ್ಡಿ ಅವರ ಕಚೇರಿಯಲ್ಲೇ ಇದ್ದರು. ಸೊ ಸದ್ಯ ಈಗ ಅವರು ಎಲ್ಲೋಗಿದ್ದಾರೆ ಅನ್ನೋ ಮಾಹಿತಿ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ. ನೀವು ಹೇಳಿದಾಗೆ ಈಗಾಗಲೇ ಅವರಿಗೆ ಹೈಕಮಾಂಡ್ನಿಂದ ಕರೆ ಬಂದಿದೆ. ಸೊ ಇದರ ಬಗ್ಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಜೊತೆ ಚರ್ಚೆಯನ್ನು ಕೂಡ ಮಾಡೋದಕ್ಕೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ನೀಡಿರೋ ಕಾರಣಕ್ಕಾಗಿ ಅವರು ಅಸಮಾಧಾನ ಕೂಡ ಹೊಂದಿರುವಂಥದ್ದು. ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಅವರು ಬಹಳಷ್ಟು ನಿರೀಕ್ಷೆಯನ್ನು ಕೂಡ ಮಾಡಿದರು. ಸೊ ಈ ಹಿಂದೆ ಕೂಡ DK ಶಿವಕುಮಾರ್ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ರಂತೆ. ಆದರೆ ಎಲ್ಲೋ ಒಂದು ಕಡೆ ಆ ಭರವಸೆಯನ್ನು ಈಡೇರಿಸದೆ ಇರೋ ಕಾರಣಕ್ಕಾಗಿ ಈಗಾಗಲೇ ರಾಮಲಿಂಗಾರೆಡ್ಡಿ ಬಹಳಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇವತ್ತು ಮಾಧ್ಯಮದ ಜೊತೆ ಕೂಡ ಮಾತಾಡುವಾಗ ಬಹಳಷ್ಟು ವಿಚಾರಗಳನ್ನು ಕೂಡ ಹೇಳಿದ್ರು. ಅಂದರೆ ಜಲಸಂಪನ್ಮೂಲ ಖಾತೆಯನ್ನು ನೀಡಿದ್ದಾರೆ, ಬೇಕಾದ ಖಾತೆ ಸಿಗದ ಬಗ್ಗೆ ತೀವ್ರ ಅಸಮಾಧಾನವನ್ನು ಕೂಡ ಹೊರ ಹಾಕಿರುವಂಥದ್ದು. ಅಂದರೆ ನಾನು ಯಾರ ಮಾತು ಕೇಳಲ್ಲ, ಕೋಪ ಭರಿಸಬೇಡಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಲ್ಲಿರುವಂತಹ ಬೆಂಬಲಿಗರು ಏನು ಹೇಳ್ತಾರೆ ನಾನು ಕೇಳ್ಕೊಂಡು ಬರ್ತೀನಿ. ಏನು ಹೇಳ್ತೀರಾ ರಾಮಲಿಂಗಾರೆಡ್ಡಿ ಅವರ ಈ ನಡೆ ಬಗ್ಗೆ? ಅವರು ಸಚಿವ ಸ್ಥಾನ ಕೊಟ್ಟಿದ್ರು ಕೂಡ ಈಗ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಈಗ ಅವ್ರಿಗೆ ಹೈಕಮಾಂಡ್ ಕೂಡ ಒಂದು ಕಡೆ ಕರೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ನಿರೀಕ್ಷೆ ಅಂತ ಅವ್ರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಬೇಕಾ? ಏನು ಹೇಳ್ತೀರಾ ಅವರ ಬೆಂಬಲಿಗರಾಗಿ? ನಮ್ಮ ನಿರೀಕ್ಷೆ ಅನ್ನೋದಕ್ಕಿಂತಲೂ ಬೆಂಗಳೂರು ಜನರ ನಿರೀಕ್ಷೆ ಅಂತೆ ಅವರಿಗೆ ಕೊಡಬೇಕಿತ್ತು ಮೇಡಮ್. ನೋಡಿ, ಈ ಮೊದಲು ಸಹ ಸಾರಿಗೆ ಇಲಾಖೆಯನ್ನು ತಗೊಂಡಾಗ ಮೊದಲು ಸಹ ಸಾರಿಗೆ ಇಲಾಖೆಯನ್ನು ನಿಭಾಯಿಸಿದ್ರು, ಮತ್ತೆ ಸಾರಿಗೆ ಇಲಾಖೆಯನ್ನು ಕೊಟ್ಟಾಗಲೂ ಅವರು ಹೇಳಿದರು ನನಗೆ ಬೇರೆ ಖಾತೆ ಕೊಡಿ ಅಂತ. ಆವತ್ತು ಈಗಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಮನೆಗೆ ಬಂದು ಹೇಳಿದರು, ಮುಂದೆ ನಾನೇ ಮುಖ್ಯಮಂತ್ರಿ ಆದಾಗ ನಿಮಗೆ ನಗರದ ಉಸ್ತುವಾರಿಯನ್ನು ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ನ ಮಾಡಿದರು. ಸೊ ಆ ನಿಟ್ಟಿನಲ್ಲಿ ಇವತ್ತು ಆ ಖಾತೆ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ವಿ, ನಮ್ಮ ಸಾಹೇಬರು ಇದ್ದರು. ಬಟ್ ಇವತ್ತು ಆ ಖಾತೆಯನ್ನು ಬಿಟ್ಟು ಜಲಸಂಪನ್ಮೂಲವನ್ನು ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಖಾತೆ ಅಂದರೆ ಅದರದ್ದೇ ಆದ ಅನುಭವ ಬೇಕಾಗುತ್ತೆ. ಬೆಂಗಳೂರಿನ ಮಟ್ಟದಲ್ಲಿ ಅವರು ಕೆಲಸ ಮಾಡಿರೋದ್ರಿಂದ, ಬೆಂಗಳೂರಿನ ಪಿತಾಮಹ ಆಗಿರೋದ್ರಿಂದ, ಬೆಂಗಳೂರು ರಾಜಕಾರಣಕ್ಕೆ ಅಂಟಿಕೊಂಡು 8 ಬಾರಿ ಶಾಸಕರಾಗಿರೋದ್ರಿಂದ, ಬೆಂಗಳೂರಿನ ನಾಡಿಮಿಡಿತ ಗೊತ್ತಿರೋದ್ರಿಂದ ಅವರಿಗೆ ಬೆಂಗಳೂರನ್ನೇ ಕೊಟ್ಟಿದ್ರೆ ಚೆನ್ನಾಗಿತ್ತು. ಜಲಸಂಪನ್ಮೂಲವನ್ನು ಕೊಟ್ಟಿದ್ರೆ ಸೊ ಆ ಲಿಮಿಟಿಂದ ಆಚೆ ಹೋಗಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಅವರು ಹೇಳ್ತಿದ್ದಾರೆ ನನಗೆ ಅದರಲ್ಲಿ ಅಷ್ಟು ಅನುಭವ ಇಲ್ಲ, ಸೊ ನನಗೆ ಆ ಖಾತೆ ಬೇಡ ಅಂತ ಹೇಳೋದಾದ್ರೆ ರಾಮಲಿಂಗಾರೆಡ್ಡಿ ಅಂದರೆ ಹಿರಿಯ ರಾಜಕಾರಣಿ, ಬಹಳಷ್ಟು ಅನುಭವವನ್ನು ಹೊಂದಿರುವಂಥದ್ದು. ನೀವು ಹೇಳೋ ಪ್ರಕಾರ ಜಲಸಂಪನ್ಮೂಲ ಖಾತೆಯಲ್ಲಿ ಅವರಿಗೆ ಅಷ್ಟೊಂದು ಅನುಭವ ಇಲ್ಲ, ಆ ಖಾತೆಯನ್ನು ಅವರು ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಕೂಡ ಹೇಳ್ತಿದ್ದೀರಾ? ನೋಡಿ, ಯಾವುದೇ ಖಾತೆಯನ್ನು ಕೊಟ್ಟಾಗ ಬಹಳ ಪರಿಣಾಮಕಾರಿಯಾಗಿ ಮಾಡುವುದರಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಎತ್ತಿದ ಕೈ. ನೀವು ಈ ಮೊದಲು ಸಹ ಅವರು ಶಿಕ್ಷಣ ಇಲಾಖೆಯಿಂದ ಹಿಡಿದು ಸಾರಿಗೆ ಇಲಾಖೆಯನ್ನು ಮಾಡಿರೋ ರೀತಿ ನೀವು ನೋಡ್ಬೋದು. ಈಗ ಸಾರಿಗೆ ಇಲಾಖೆಯಲ್ಲಿ ಏನು 750 ಕೋಟಿ ಟಿಕೆಟನ್ನು ಉಚಿತವಾಗಿ ಕೊಟ್ಟು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದರು, ಬಹಳ ಯಶಸ್ವಿಯಾಗಿ ನಿಭಾಯಿಸಿದ್ರು. ಉಚಿತವಾಗಿ ಕೊಟ್ಟಿರೋದು ಖಜಾನೆ ಖಾಲಿಯಾಗಿತ್ತು, 5600 ಕೋಟಿ ಸಾಲ ಇಟ್ಟೋಗಿದ್ರು BJP ಅವರು. ಇವತ್ತು ಇಷ್ಟು ಉಚಿತವಾಗಿ ಕೊಟ್ಟರು, ಆದರೂ ಸಹ ಈ ಖಾತೆಯನ್ನು ಬಹಳ ಸಶಕ್ತವಾಗಿ ನಿಭಾಯಿಸಿದ್ರು. ಆದರೆ ಇವತ್ತು ಜಲಸಂಪನ್ಮೂಲವನ್ನು ಕೊಟ್ಟಾಗ ಮತ್ತೆ ಅದೇ ರೀತಿ ಒಂದು ಖಾತೆಯನ್ನು ಅಂದರೆ ಅನುಭವ ಇಲ್ಲದೆ ಇರೋ ಖಾತೆ ತಗೊಂಡು ಅವರು ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡೋಕ್ಕಾಗದೇ ಇದ್ದರೆ ಅದು ಅವರಿಗೆ ಮನಸ್ಸಾಕ್ಷಿಗೆ ಕಷ್ಟ ಆಗುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟರೆ ಅವರು ನಿಭಾಯಿಸ್ತಾರ? ಒಂದು ವೇಳೆ ಕೊಡದೇ ಇದ್ರೆ ಯಾವ ರೀತಿ ನೀವು ನಿಮ್ಮ ಹೋರಾಟ ಇರುತ್ತೆ? 100% ಅವ್ರು ಮಾಡ್ತಾರೆ. ಯಾಕೆ ಗೊತ್ತಾ, DK ಶಿವಕುಮಾರ್ ಸಾರು ಅವ್ರು ಪ್ರಾಮಿಸ್ ಮಾಡಿದರು ಲಾಸ್ಟ್ ಟೈಮ್. ಒಂದು ಸತಿ ಅವ್ರಿಗೆ ಪ್ರಾಮಿಸ್ ಕೊಟ್ಟರು. ಈ ಸತಿ ಅವ್ರಿಗೆ ಬೆಂಗಳೂರು, ಇಡೀ ಬೆಂಗಳೂರು ಯಾಕೆ ಅಲ್ಲಿ ಹೋಗ್ತೀರಿ, ನಮ್ಮ BTM ಕಾನ್ಸ್ಟಿಟ್ಯೂನ್ಸಿಲಿ ಬಂದು ಪ್ರತಿಯೊಂದು ಸ್ಟ್ರೀಟ್ಸ್ ಬಂದು ನೋಡಿ, ಕಂಪ್ಲೀಟು ಡ್ರೈನೇಜ್ ಸಿಸ್ಟಮ್ಸು ಮತ್ತು ಎಲೆಕ್ಟ್ರಿಕ್ ಪವರು, ಇನ್ನು ಹೌಸಿಂಗ್ದು ಏನೋ ಒಂದು ಕಷ್ಟ ಇದ್ದರೆ ಜನರಿಗೆ ಅವ್ರು 24 ಗಂಟೆ 24 hours ಹೇಗೆ ನಿಮ್ಮ ಆಕ್ರೋಶ ಹೊರ ಹಾಕ್ತೀರಾ? ಮುಂದಿನ ನಡೆ ಏನು ನಿಮ್ಮದು?
ನನಗೇನಿಲ್ಲ ಇವ್ರು ಮಾತಾಡಿ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಕಚೇರಿ ಎದುರು ಬಹಳಷ್ಟು ಕಾರ್ಯಕರ್ತರು ಕೂಡ ಈಗಾಗಲೇ ನಡೆದಿರುವಂಥದ್ದು. ಯಾಕಂದರೆ BTM ಕ್ಷೇತ್ರದಲ್ಲಿ ಅವರು ಮಾಡಿರುವಂತಹ ಸಾಧನೆ ಆಗಿರ್ಬೋದು, ಹಾಗೆಯೇ ಸಾರಿಗೆ ಇಲಾಖೆ ಆಗಿರ್ಬೋದು, ಮುಜರಾಯಿ ಇಲಾಖೆಯಲ್ಲಿ ಯಾವ ರೀತಿ ಅವರು ನಿಭಾಯಿಸ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ಬಹಳಷ್ಟು ಕಾರ್ಯಕರ್ತ ತಿಳಿಸ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್, ಇದೇನು ರಾಜೀನಾಮೆ ಪತ್ರನೇ ಏನು ಸರ್? ಹೌದೌದೌದು, ನಾವು ರಾಜೀನಾಮೆ ಪತ್ರ ಅಂತಂದರೆ ನಮ್ಮ ಸಾಹೇಬರು ನಮ್ಮ BTM ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲ, ಅವರು ಎಂಟೈರ್ ಸಿಟಿಗೆ, ಬೆಂಗಳೂರು ಸಿಟಿಗೆ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟವರು. ಸೀನಿಯರ್ ಮೋಸ್ಟ್ ಅವರು ಮಾಡಿರುವಂಥ ಕೆಲಸಗಳು ನಮ್ಮ ಮುಜರಾಯಿ ಇಲಾಖೆಯಲ್ಲಿ, ಸಾರಿಗೆ ಇಲಾಖೆಯಲ್ಲಿ ಅವರು ಮಾಡಿರೋಂಥ ಅಭಿವೃದ್ಧಿ, ಬೆಂಗಳೂರು ಅಭಿವೃದ್ಧಿ ಇದರಲ್ಲಿ ಇದು ಮಾಡಿಕೊಂಡ್ರೆ ಅವ್ರ ಪಾತ್ರ ಭಾಳಷ್ಟು ಇದು. ನಮ್ಮ DK ಶಿವಕುಮಾರ್ ಸಾಹೇಬರು, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರೇ ಹೇಳಿದ್ರು ಬೆಂಗಳೂರಿನ ಪಿತಾಮಹ ನಮ್ಮ ರಾಮಲಿಂಗಾರೆಡ್ಡಿ ಅವರು ಅಂತ. ಅದೇ ರೀತಿ DK ಶಿವಕುಮಾರ್ ಇದು ಬಂದಿದೆಯಲ್ಲ, ಡಬಲ್ ಡೆಕ್ಕರ್ದು ಇದು ಕೆಳಗಡೆ ರೈಲು, ಮೆಟ್ರೋ ಮತ್ತು ಅದ್ರ ಕೆಳಗಡೆ ಬಸ್ ಸಂಚಾರ, ಇದ್ರದ್ದು ಟ್ರಾಫಿಕ್ ಸಂಚಾರ ನಿಯಂತ್ರಣ ಮಾಡೋದಕ್ಕೆ ಏನೇನು ಕ್ರಮಗಳು ಬೇಕೋ ಎಲ್ಲ ಕ್ರಮಗಳು ಅವ್ರು ತಗೊಂಡಿದ್ದಾರೆ. ಇಂಥವ್ರಿಗೆ ಅನುಭವ ಇರೋರಿಗೆ ಗಲ್ಲಿಯಲ್ಲೂ ಪ್ರತಿಯೊಬ್ಬ ಕಾರ್ಯಕರ್ತನೂ ಹೆಸರು ಹಿಡಿದು ಕಳೆಯುವಂಥ ಒಂದು ಉತ್ತಮ ನಾಯಕರು ನಮ್ಮ ನಾಯಕರು. ಅವರಿಗೆ ಈ ಥರ ಅವ್ರು ಉದಾಸೀನ ಮಾಡೋದು ಮಾಡಿ ನಂಗೆ ಭಾಳ ನೋವಿನ ಸಂಗತಿ ಆಗಿದೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಪದಾಧಿಕಾರಿಗಳಾಗ್ಬೋದು, ಕಾರ್ಯಕರ್ತರಾಗ್ಬೋದು, ಯಾವಾಗಲೂ ನಾವು ಅವ್ರ ಜೊತೆಯಲ್ಲಿರ್ತೀವಿ. ಸುಮಾರು ನಾವು ಒಂದು 40 ವರ್ಷದಿಂದ ಅವ್ರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು. ನಮ್ಮಂಥ ಕಾರ್ಯಕರ್ತರಿಗೆ ಎಲ್ಲ ಭಾಳಷ್ಟು ಬೇಜಾರಾಗಿದೆ. ನಮ್ಮ ಇಡೀ BTM ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಅಲ್ಲ, ಇಡೀ ಬೆಂಗಳೂರು ಮತ್ತು ಕರ್ನಾಟಕದಾದ್ಯಂತ ಅವರಿರುವ ಅಭಿಮಾನಿಗಳಿಗೆ, ಅವರಿರೋ ಇದಕ್ಕೆಲ್ಲರಿಗೂ ಭಾಳ ಬೇಸರ ಆಗಿದೆ. ನಮ್ಮ ಹೈಕಮಾಂಡ್ನವರು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಟ್ಟು. ಸರ್, ಈಗ ಬೆಂಗಳೂರು ನಗರಾಭಿವೃದ್ಧಿ ಒಂದು ವೇಳೆ ಸಿಗದೇ ಹೋದರೆ ಅವರು ಕೂಡ ಒಂದು ಲೆಟರಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಾನು ಕಾಂಗ್ರೆಸ್ ಕಾರ್ಯಕರ್ತ ಹಾಗೆ ಶಾಸಕನಾಗಿ ಇರ್ತೀನಿ ಅಂತ. ಸೊ ನಿಮ್ಮ ಒಂದು ಒಪಿನಿಯನ್ ಪ್ರಕಾರ ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. He is a great friend. We are very closest friend among the cabinet. We will sort out. He is my he is a senior leader. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. He is a great friend. We are very closest friend among the cabinet. We will sort out. He is my he is a senior leader. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. He is a great friend. We are very closest friend among the cabinet. We will sort out. He is my he is a senior leader. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. He is a great friend. We are very closest friend among the cabinet. We will sort out. He is my he is a senior leader. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. He is a great friend. We are very closest friend among the cabinet. We will sort out. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ ಅವ್ರ ಜೊತೆ ಮಾತಾಡಿ ತೊಂದರೆ. ಎರಡೇ ದಿನಕ್ಕೆ ಈ ಥರ ಡಿಸಿಷನ್ ಅವ್ರು ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಹೈಕಮಾಂಡ್ ನಾಯಕರು ಬರ್ತಾ ಇರೋ ಟೈಮಲ್ಲಿ ಒಂಥರ ಮುಜುಗರ ಅಲ್ವ? ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ, ಅವ್ರು ಆ ಥರ ಏನು ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಿಲ್ಲ, ನಾವು ಮಾತಾಡ್ತೀವಿ. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ ಅವ್ರ ಜೊತೆ ಮಾತಾಡಿ ತೊಂದರೆ. ಎರಡೇ ದಿನಕ್ಕೆ ಈ ಥರ ಡಿಸಿಷನ್ ಅವ್ರು ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಹೈಕಮಾಂಡ್ ನಾಯಕರು ಬರ್ತಾ ಇರೋ ಟೈಮಲ್ಲಿ ಒಂಥರ ಮುಜುಗರ ಅಲ್ವ? ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ, ಅವ್ರು ಆ ಥರ ಏನು ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರವಾಗಿ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಇಲ್ಲಿ ಯಾವುದೂ ಕೂಡ ಏನು ಸಮಸ್ಯೆ ಆಗಿಲ್ಲ, ನಥಿಂಗ್ ಟು ವರಿ, ಆಲ್ ಈಸ್ ವೆಲ್. ನಾನು ಕೂಡ ಮತ್ತೆ ರಾಮಲಿಂಗಾರೆಡ್ಡಿ ಅವರು ತುಂಬಾ ಒಳ್ಳೆಯ ಸ್ನೇಹಿತರು, ಕ್ಯಾಬಿನೆಟ್ ಪೈಕಿ ನಾವಿಬ್ಬರು ಕೂಡ ತುಂಬಾ ಕ್ಲೋಸೆಸ್ಟ್ ಫ್ರೆಂಡ್ಸ್. ಇವರು ಹಿರಿಯ ನಾಯಕರು, ಒಳ್ಳೆ ಕಾಂಗ್ರೆಸ್ನಲ್ಲಿ ಇರುವಂಥ ಹಿರಿಯ ನಾಯಕರು. ಅವರು ಇವರ ಮನವೊಲಿಸುವಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇಲ್ಲಿ ಹೌದು ಸ್ವಲ್ಪ ಗೊಂದಲಗಳಾಗಿವೆ, ಆದರೆ ಇದಕ್ಕೆಲ್ಲವೂ ಕೂಡ ಒಂದು ನಿರ್ಧಾರಕ್ಕೆ ಬರ್ತೀವಿ. ಯಾವುದೂ ಕೂಡ ಏನೂ ಆಗಿಲ್ಲ, ಆಲ್ ಈಸ್ ವೆಲ್ ಅನ್ನೋ ರೀತಿಯಲ್ಲಿ DK
ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹಾಗೆ ಇನ್ನೊಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ರಾಜಕಾರಣ ಅಂತಂದ್ರೆ ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ನಡೆಯುತ್ತವೆ, ಆದರೆ ಅವರ ಜೊತೆಗೆ ಕುಳಿತು ನಾವು ಮಾತನಾಡ್ತೀವಿ, ಕಾಂಗ್ರೆಸ್ನ ಹಿರಿಯ ನಾಯಕರವರು ಅವರ ಜೊತೆ ಮಾತನಾಡಿ ಎಲ್ಲವನ್ನೂ ಕೂಡ ಸಾಲ್ವ್ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಚಪ್ಪ, ಇಲ್ಲಿ ಏನು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಏನೂ ಇಲ್ಲ, ನಥಿಂಗ್ ಟು ವರಿ, ಎಲ್ಲವೂ ಕೂಡ ಸರಿಯಾಗಿದೆ, ಅವ್ರ ಜೊತೆ ಮಾತನಾಡ್ತೀವಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಈ ಮಾತುಗಳಿಗೆ ರಾಮಲಿಂಗಾರೆಡ್ಡಿ ಅವರು ಒಪ್ಕೊಳ್ತಾರೆ ಅನ್ಸುತ್ತಾ? ಸುಂದಿನ ನಾಗಲೇ ಇದನ್ನ ಉಲ್ಲೇಖ ಮಾಡಿದೆ. ರಾಜಕಾರಣದಲ್ಲಿ ಯಾರು ಯಾವ ಬೇಕಾದ್ರೂ ಸಹ ಈ ರೀತಿ ಒಂದು ಡ್ರಾಮಾಗಳನ್ನ ಮಾಡಬಹುದು. ರಾಮಲಿಂಗಾರೆಡ್ಡಿ ಅವರು ನಾನು ಈಗಾಗಲೇ ಹಿಂದೆ ಉಲ್ಲೇಖ ಮಾಡಿದಂತೆ ಅವರು ವಿಕೆಟ್ ಮೇಲೆ ಹಾಕಿಲ್ಲ ಬಾಲ್ ಅನ್ನ, ನೋ ಬಾಲ್ ಮಾಡಿದ್ರೆ ಅಥವಾ ವೈಡ್ ಹಾಕಿದ್ದಾರೆ ಬೇಕು ಅಂತಾನೆ. ಯಾಕಂದ್ರೆ ಅದನ್ನ ಸಿಎಂ ಅವರು ವಿಕೆಟ್ ಮೇಲೆ ಹಾಕಿದ್ರೆ ವಿಕೆಟ್ ಉರುಳುತ್ತೆ, ಅದನ್ನ ನೋ ಬಾಲ್ ಅಥವಾ ಬೌನ್ಸರ್ ಹಾಕಿದ್ರೆ ಯಾರಿಗೂ ತಲುಪೋದಿಲ್ಲ, ಸುಮ್ನೆ ವೇಸ್ಟ್ ಆಗುತ್ತೆ ಅಂತ ರಾಮಲಿಂಗಾರೆಡ್ಡಿ ಮಾಡಿದ್ರು ಇದೇ ಒಂದು ಬೌನ್ಸರ್ ಹಾಕಿದ್ದಾರೆ ಅಥವಾ ವಿಕೆಟ್ ನೋ ಬಾಲ್ ಹಾಕಿದ್ದಾರೆ. ಹಾಗಾಗಿ ಇದನ್ನ ಡಿ ಕೆ ಶಿವಕುಮಾರ್ ಇಂತ ಮಾತನಾಡ್ತಾರೆ ಅಂತ ಒಂದು ನಿರೀಕ್ಷೆ ಸಹಜ. ಯಾಕಂದ್ರೆ ಯಾವುದೇ ಸಚಿವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿ ಸರ್ಕಾರಕ್ಕೆ ಸಂಕಷ್ಟ ತಂದು ಕೊಡ್ತೇನೆ ಮತ್ತು ನಮ್ಮ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡ್ತೀವಿ ಅಂತ ಯಾವ ಮುಖ್ಯಮಂತ್ರಿಗಳು ಹೇಳೋದಿಲ್ಲ. ಹಾಗಾಗಿ ಅವರು ಸಹಜವಾಗಿ ಈ ಒಂದು ಮಾತನ್ನ ಹೇಳಿದ್ರೆ ಅವರು ನಮ್ಮ ಹಿರಿಯ ಸಚಿವರು, ಹಾಗಾಗಿ ಅವರ ಮಾತಿಗೆ ನಾವು ಬೆಲೆಯನ್ನ ಕೊಡ್ತೇವೆ. ಅವ್ರನ್ನ ಕರೆದು ಮನವೊಲಿಸಿಯನ್ನ ಮಾತನಾಡ್ತೇನೆ. ಅವ್ರು ಸೀನಿಯರ್ ಕೊಲೀಗ್ಸ್, ಹಾಗಾಗಿ ಅವರು ಹಳ್ಳಿಗಳ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತಂದ್ರೆ ಅವ್ರಿಗೆ ಬೇರೆ ಯಾವ್ದು ಕೊಡಿ ಅಂತಂದ್ರೆ ಅವ್ರ ಅಭಿಲಾಷೆಯನ್ನು ನಾವು ಈಡೇರಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಒಂದ್ ರೀತಿ ನೀನು ಕೊಟ್ಟಂಗಾಡು, ನಾನು ಕೊಟ್ಟವನು ಕೋಡಂಗಿ ಈಸ್ಕೊಡೋನು ಈರ್ಬದ್ದಂತ ಗಾದೆ ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಅವರು ಅಂತದೇ ಒಂದು ಪ್ಲಾನ್ ನ ಮಾಡಿದ್ರು ಅಂತ ಅನುಮಾನಕ್ಕೆ ಕಾರಣವಾಗ್ತದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಜೊತೆ ಮಾತನಾಡ್ತಾ ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರು ಸಹ ರಾಜೀನಾಮೆ ಕೊಡಬೇಕು ಅಂತಿಲ್ಲ, ನನ್ನ ಡಿಮ್ಯಾಂಡ್ ಅನ್ನ ಅಥವಾ ರಾಜೀನಾಮೆ ಪತ್ರವನ್ನು ರವಾನೆ ಮಾಡುವ ಮೂಲಕ ನನ್ನ ಡಿಮ್ಯಾಂಡ್ ಅನ್ನ ಈಡೇರಿಸ್ಕೊಡ್ತಾರೆ ಅಂತ ಒಂದು ತಂತ್ರವನ್ನು ಅವರು ಹೂಡಿದ್ದಾರೆ. ಹಾಗಾಗಿ ಸಿಎಂ ಅವರು ಸಹ ಅವ್ರ ಜೊತೆ ಮಾತನಾಡ್ತೇವೆ ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ಅದಾದ ನಂತರ ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡಿ ಅವರ ಒಂದು ರಾಜೀನಾಮೆಯನ್ನ ಕೊಡಬೇಡಿ, ನೀವು ನಿಮ್ಗೆ ಆ ಒಂದು ಪಕ್ಷದ ವರಿಷ್ಠರ ಚರ್ಚೆ ನಡೆಸಿ ಒಂದು ತೀರ್ಮಾನ ಕೈಗೊಂಡು ಖಾತೆಯನ್ನು ಬದಲಾವಣೆ ಮಾಡ್ಕೊಡ್ತೀವಿ ಅಂತ ಭರವಸೆನ ಕೊಡುವಂತ ಸಾಧ್ಯತೆ ಇದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಪಕ್ಷದ ವರಿಷ್ಠದ ಜೊತೆನಲ್ಲಿ ಅವ್ರಿಗೆ ತಿಳಿಸಿ ಈ ಒಂದು ವಿಷಯವನ್ನ ನಿಮ್ಮ ರಾಜೀನಾಮೆ ಕೊಡ್ತಾರೆ, ಅವ್ರ ಅಸಮಾಧಾನ ಆಗಿದೆ ಅಂತ ಅನ್ನೋದನ್ನ ಮನವೊಲಿಸಿ ನಿಮ್ಗೆ ಖಾತೆನ ಬದಲಾವಣೆ ಮಾಡ್ಕೊಡ್ತೇವೆ ಅಂತ ಒಂದು ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿಗೆ ಹೇಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ನಡೆನೂ ಸಹ ಸ್ವಾಭಾವಿಕವಾಗಿರ್ತದೆ. ರಾಮಲಿಂಗಾರೆಡ್ಡಿ ಅವರು ಅವರ ಒಂದು ರಾಜೀನಾಮೆ ಪತ್ರದ ಪ್ರಹಸನ ಏನಿದೆ ಅಥವಾ ಏನು ಹೈಡ್ರಾಮಾ ಏನಿದೆ ಇದು ಸಹ ಸ್ವಾಭಾವಿಕವಾಗಿ ತಮ್ಮ ಬೇಕಾದಂತ ಖಾತೆಯನ್ನ ಪಡ್ಕೊಳ್ಳಿಕ್ಕೆ. ಹೀಗಾಗಿ ಇದು ಏನು ದೊಡ್ಡ ವಿಚಾರ ಏನಿಲ್ಲ. ಯಾಕಂದ್ರೆ ಈಗ ಸಚಿವರ ಮಾಜಿ ಸಚಿವರು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಅಂತ ಬಿ ಕೆ ಹರಿಪ್ರಸಾದ್ ಏನ್ ಹೇಳಿದ್ದಾರೆ ಅಂತಂದ್ರೆ ಇದೆಲ್ಲ ರಾಜಕಾರಣದಲ್ಲಿ ಸಹಜ ಅಂತ ಹೇಳಿದ್ದಾರೆ. ಅಂದ್ರೆ ಒಬ್ಬ ಹಿರಿಯ ನಾಯಕರಾಗಿ ಇದನ್ನೆಲ್ಲವೂ ಸಹ ಅವ್ರು ನೋಡಿರುವಂತದ್ದು ಮತ್ತು ರಾಜಕೀಯವಾಗಿ ತಮ್ಮ ತಂತ್ರಗಳನ್ನ ತಮ್ಮ ಲಾಭಕ್ಕಾಗಿ ಅಥವಾ ತಮ್ಮ ಬೇಕಾದಂತಹ ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ರಾಜಕಾರಣಿಗಳು ಒಂದು ಪಕ್ಷವನ್ನು ಬಿಡುವಂತದ್ದು, ರಾಜೀನಾಮೆ ಕೊಡ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಥ್ರೆಟ್ ಅನ್ನ ಮಾಡುವಂತದ್ದು ಸಹಜವಾದಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಡಿಮ್ಯಾಂಡ್ ಅನ್ನ ಅಥವಾ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನವನ್ನ ಸ್ವಾಭಾವಿಕವಾಗಿ ಕೆಪಿಸಿ ಅಧ್ಯಕ್ಷ ಅಂತ ಬಿ ಕೆ ಹರಿಪ್ರಸಾದ್ ಸುಮ್ಮನೆ ಸಣ್ಣ ವಿಷಯ, ಇದು ರಾಜಕಾರಣದಿಂದ ನಡೆಯುವಂತ ವಿಷಯ, ಹಾಗಾಗಿ ಇದನ್ನು ಮಾತುಕತೆ ಮೂಲಕ ಬಗೆಹರಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಮಾಧ್ಯಮಗಳಲ್ಲಿ ಬರುವಂತ ಏನು ಸುದ್ದಿ ಆದ ನಂತರ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಏನು ಪಕ್ಷವನ್ನು ತೊರಿತಾರ, ಅವ್ರ ಮಗಳು ರಾಜೀನಾಮೆ ಕೊಡ್ತಾರೆ, ಮಹಿಳಾ ಘಟಕದ ಅಧ್ಯಕ್ಷ ಆಗಿ ಈಗೇನೋ ಊಹಾಪೋಹಗಳು ಮತ್ತು ಸ್ಪೆಕ್ಯುಲೇಷನ್ ಆಡುವಂತದ್ದು ಅಗತ್ಯತೆ ಇಲ್ಲ. ಯಾಕಂದ್ರೆ ಅವರ ರಾಜಕಾರಣದಲ್ಲಿ ಅವರ ಅನುಭವ ಮತ್ತು ಅವರ ತಂತ್ರಗಾರಿಕೆ ಎಲ್ಲರಿಗೂ ತಿಳಿಯುವಂತ ವಿಷಯ. ರಾಮಲಿಂಗಾರೆಡ್ಡಿ ಅವರ ತಂತ್ರಗಾರಿಕೆ ಏನು ಮತ್ತು ಅವರು ಯಾವುದನ್ನ ಪಡೆಯಲಿಕ್ಕೆ ಏನ್ ಮಾಡ್ತಾರೆ ಅಂತ ಅನ್ನೋದು ಇದು ಅದರ ಮುಂದುವರೆದ ಭಾಗವಾಗ. ಹಾಗಾಗಿ ಇದನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸೋ ಅಗತ್ಯತೆ ಏನಿಲ್ಲ. ಇದು ಸೆಟರೇಟ್ ಆಗುವಂತ ವಿಚಾರ. ಇದನ್ನ ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳು ಸೆಟರೇಟ್ ಮಾಡ್ತಾರೆ ಅಥವಾ ಏನು ಒಂದು ಇತ್ಯರ್ಥ ಮಾಡುವಂತ ಪ್ಲಾನ್ ಅನ್ನ ಮಾಡ್ತಾರೆ. ಅದರ ಒಂದು ಈ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡುವಂತ ಸಾಧ್ಯತೆನೂ ಸಹ ಇದೆ ಸುನಿಧಿ. ಹಾಗೆ ರಾಚಪ್ಪ, ಈಗ ಮಾತುಗಳು ಬರ್ತಾ ಇರೋದೇನು ಅಂತಂದ್ರೆ ಇವರು ಇಲ್ಲಿ ಒತ್ತಡವನ್ನ ಹೇರೋದಕ್ಕೆ, ಭಯ ಸೃಷ್ಟಿ ಮಾಡೋದಕ್ಕೆ ಈ ರೀತಿಯಾಗಿ ರಾಜೀನಾಮೆ ಕೊಡೋ ರೀತಿ ಆಡ್ತಿದ್ದಾರೆ ಅಂತ. ಇನ್ನೊಂದು ಕಡೆ ಇಲ್ಲಿ ಅವರ ಬೆಂಬಲಿಗರು ಬಂದು ಅವರ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ. ದಿಢೀರ್ ಅಂತ ಹೇಳಿ ಈ ಹೈಡ್ರಾಮಾ ಎಲ್ಲ ಶುರುವಾಗುತ್ತೆ. ಎಲ್ಲವೂ ಕೂಡ ಈಗ ವೆಲ್ ಪ್ಲಾನ್ಡ್, ಇದು ಇಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರುವಂತ ಪ್ರಯತ್ನ ಅಂತ ಅನಿಸ್ತಿದೆ. ಹೇಗೆ ಸುನಿಧಿ, ಇದನ್ನ ಯಾರೂ ಸಹ ಅಷ್ಟೇನು ಗಂಭೀರವಾಗಿ ಪರಿಗಣಿಸಲ್ಲ. ಅವರ ಬೆಂಬಲಿಗರು ನಮಗೆ ಖಾತೆ ಸಿಕ್ಕಿಲ್ಲ ಅಂತನಾಗ್ಲಿ ಅಥವಾ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಆಗ್ಲಿ ಅಥವಾ
ಸಚಿವ ಸ್ಥಾನ ಕೊಟ್ಟರು ಸಹ ಅಗತ್ಯ ಯಾವ ಖಾತೆ ಬೇಕೋ ಅದನ್ನ ಕೊಟ್ಟಿಲ್ಲ ಅಂತ ಅನ್ನೋದನ್ನ ಒತ್ತಡ ಇರುವಂತದ್ದು ಸಹಜ. ಅದನ್ನು ಎಲ್ಲಿ ಮಾಡ್ಬೇಕು ಪ್ರತಿಭಟನೆ? ಮುಖ್ಯಮಂತ್ರಿಗಳ ಮನೆ ಮುಂದೆ ಅಥವಾ ವಿಧಾನಸೌಧದ ಮುಂದೆ? ರಾಮಲಿಂಗಾರೆಡ್ಡಿ ಅವರ ಮನೆ ಮುಂದೆ 4 ಜನ ನಿಂತ್ಕೊಂಡು ಘೋಷಣೆ ಕೂಗಿದ ತಕ್ಷಣ ಅದನ್ನು ಡಿಮ್ಯಾಂಡ್ ಆಗೋದಿಲ್ಲ ಮತ್ತು ಅದು ಏನು ಈ ಒಂದು ಒತ್ತಡದ ಭಾಗವಾಗೋದಿಲ್ಲ. ಹಾಗಾಗಿ ಅವರ ಬೆಂಬಲಿಗರು ಸ್ವಾಭಾವಿಕವಾಗಿ ಡಿಮ್ಯಾಂಡ್ ಅನ್ನು ಮಾಡುವಂತದ್ದು, ಪ್ರತಿಭಟನೆ ಮಾಡುವಂತದ್ದು ಅಥವಾ ಆ ಮೂಲಕ ಏನು ಈ ರೀತಿ ಒಂದು ಟ್ಯಾಕ್ಟಿಕ್ಸ್ ಅನ್ನ ಬಿಲ್ಡ್ ಮಾಡುವಂತದ್ದು ಸಹಜವಾಗಿರ್ತದೆ. ಹಾಗಾಗಿ ಇದು ಅವರ ಬೆಂಬಲಿಗರಂತ ಮನೋಹರು ಕೆಲವರು ಬೆಂಬಲಿಗರು ಸೇರ್ಕೊಂಡು ಅವರ ಮನೆ ನಿವಾಸ, ವಿಶೇಷವಾಗಿ ಅವರ ನಿವಾಸದಲ್ಲಿ ಕೋರಮಂಗಲ ನಿವಾಸದ ಬಳಿನೇ ಈ ರೀತಿ ಪ್ರತಿಭಟನೆ ಮಾಡುವ ಮೂಲಕ ಆ ರೀತಿ ಒಂದು ಒತ್ತಡ ತಂತ್ರವನ್ನು ಹೇರುವಂತ ಮತ್ತು ರಾಮಲಿಂಗಾರೆಡ್ಡಿ ಅವರಿಗೆ ಸೂಕ್ತವಂತ ಸ್ಥಾನಮಾನ ಕುರಿತು ಡಿಮ್ಯಾಂಡ್ ಮಾಡುವಂತ ಒಂದು ಪ್ರಯತ್ನದ ಭಾಗವಾಗಿದೆ. ಅದನ್ನ ಪಕ್ಷ ಏನು ಅಷ್ಟೇನು ಗಂಭೀರವಾಗಿ ಪರಿಗಣಿಸಲ್ಲ. ಯಾಕಂದ್ರೆ ಅವರು ಸಹ ಪಕ್ಷದ ಕಾರ್ಯಕರ್ತರು, ಪಕ್ಷದ ಪದಾಧಿಕಾರಿಗಳು, ಪಕ್ಷದಲ್ಲಿ ವಿವಿಧ ನಿಗಮ ಮಂಡಳಿಯಲ್ಲಿ ಹುದ್ದೆಗಳು ಸಹ ಅವರು ಇದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಒಂದು ವೇಳೆ ರಾಜೀನಾಮೆ ಕೊಡ್ತೇನೆ ಸೂಕ್ತರಲ್ಲ ಅಥವಾ ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಟ್ಟಿಲ್ಲ ಅಂತಂದ್ರೆ ಇವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡಬೇಕು, ಪಕ್ಷದ ಪ್ರಾಥಮಿಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಆ ಮೂಲಕ ಏನು ಟ್ಯಾಕ್ಟಿಕ್ಸ್ ಅಥವಾ ಏನು ಪರ್ಸನಲ್ ಟ್ಯಾಕ್ಟಿಕ್ಸ್ ಒತ್ತಡ ಮಾಡಬೇಕು. ಪಕ್ಷದಲ್ಲಿ ಇದ್ಕೊಂಡು ಅಧಿಕಾರ ಅನುಭವಿಸ್ತಾ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷರಾಗಿ ಇದ್ಕೊಂಡು ಮುಖ್ಯಮಂತ್ರಿಗಳಿಗೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆನ ಅಂಗೀಕರಿಸಬೇಡಿ, ಅವರಿಗೆ ಸೂಕ್ತ ಹುದ್ದೆ ಕೊಡಿ ಡಿಮ್ಯಾಂಡ್ ಮಾಡುವಂಥದ್ದು ಎಷ್ಟು ಸಹಜ. ಹಾಗಾಗಿ ಇವೆಲ್ಲವೂ ಸಹ ರಾಜಕಾರಣದಲ್ಲಿ ಸಹಜ ಪ್ರಕ್ರಿಯೆಗಳು. ಪ್ರತಿಭಟನೆ ಮಾಡುವಂಥದ್ದು ಅಥವಾ ಧರಣಿ ಮಾಡುವಂಥದ್ದು ಅಥವಾ ಗೆರವ್ ಮಾಡುವಂಥದ್ದು ಅಥವಾ ಮುಖ್ಯಮಂತ್ರಿಗಳು ಒತ್ತಡ ಹೇಳುವಂಥದ್ದು ಸಹಜ. ಹಾಗಾಗಿ ಇದು ಅದರ ಮುಂದುವರಿ ಭಾಗ. ಇದರಲ್ಲಿ ಏನು ಅಂತ ಮಹತ್ವದೇನಿಲ್ಲ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಪ್ರಕಟ ಮಾಡೋದೇ ಅತ್ಯಂತ ದೊಡ್ಡ ವಿಷಯ. ಮತ್ತು ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಅವರು ಸಹಿ ಹಾಕಿ ಆ ಪತ್ರವನ್ನ ಪ್ರದರ್ಶನ ಮಾಡಿ ನಂತರ ಮುಖ್ಯಮಂತ್ರಿ ಕಳಿಸಿರುವಂತದ್ದು ದೊಡ್ಡ ವಿಷಯ. ಹಾಗಾಗಿ ಇದನ್ನ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ. ಅವರು ಸಹ ವರಿಷ್ಠರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಸಹ ಇದ್ದಾರೆ, ಎಐಸಿಸಿ ಅಧ್ಯಕ್ಷ ಇದ್ದಾರೆ, ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಸಹ ಇದೇ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಬಹುತೇಕ ಮಧ್ಯಾಹ್ನದ ವೇಳೆಗೆ ರಾಮಲಿಂಗಾರೆಡ್ಡಿ ಅವರನ್ನು ಕರೆಸಿ ಒಂದು ಸುತ್ತಿನ ಮಾತುಕತೆ ಮಾಡುವ ಮೂಲಕ ಈ ಒಂದು ಏನು ಖಾತೆಯ ಗೊಂದಲ ಏನಿದೆ ಅಥವಾ ಖಾತೆ ಕ್ಯಾಚ್ ಏನಿದೆ ಅದನ್ನ ಬಗೆಹರಿಸುವಂತ ಸಾಧ್ಯತೆ ಇದೆ. ಸುನಿಧಿ, ಸಿಎಂ ಅವರು ಹೇಳಿರೋ ಪ್ರಕಾರ ರಾಮಲಿಂಗಾರೆಡ್ಡಿ ಅವರು ಕೊಡ್ತಾ ಇರೋ ಕಾರಣ ಏನು ಅಂತಂದ್ರೆ ಗ್ರಾಮಗಳಿಗೆ ಹೋಗಿ ಎಲ್ಲವನ್ನೂ ಕೂಡ ನಿಭಾಯಿಸೋದು ಕಷ್ಟ, ಹಾಗಾಗಿ ತನಗೆ ಬೇರೆ ಖಾತೆ ಕೊಡಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಮನವಿ ಮಾಡ್ತಿದ್ದಾರೆ ಅಂತ ಹೇಳಿ ಸಿಎಂ ಅವರು ಹೇಳಿದ್ದಾರೆ. ಹಾಗಾಗಿ ಈ ಕಾರಣ ಸೂಕ್ತ ಅಂತ ಅನಿಸ್ತಿದ್ಯಾ? ಸುನಿಧಿ, ಇದನ್ನ ನಾವು ಪ್ರತಿಯೊಂದು ಪದಗಳನ್ನ ಪ್ರತಿಯೊಂದು ಮಾತುಗಳನ್ನ ನಾವು ಇಟ್ಕೊಂಡು ವಿಶ್ಲೇಷಣೆ ಮಾಡುವಂತದ್ದು ಅಷ್ಟೇನು ಸೂಕ್ತವಲ್ಲ. ಯಾಕಂದ್ರೆ ನಾನು ಈಗಾಗಲೇ ಉಲ್ಲೇಖ ಮಾಡ್ತಾ ರಾಜಕಾರಣದಲ್ಲಿ ಏನ್ ಬೇಕು ಆಗ್ಬೋದು, ಮಾತಿಗೆ ಅಷ್ಟೇನು ಮಹತ್ವ ಇರೋದಿಲ್ಲ ಮತ್ತು ಕೇವಲ ಕ್ರಮಕ್ಕೆ ಅಥವಾ ಕೇವಲ ಆದೇಶಕ್ಕೆ ಮತ್ತು ಆ ಒಂದು ಅಧಿಕಾರದ ವ್ಯಾಪ್ತಿಗೆ ಮಾತ್ರ ಈ ಸೀಮಿತವಾಗಿ ಮಾತನಾಡ್ಬೇಕಾಗುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಆಡುವಂತ ಮಾತುಗಳಿರ್ಬೋದು ಅಥವಾ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತ ಆರೋಪಗಳಿರ್ಬೋದು ಅಥವಾ ಮುಖ್ಯಮಂತ್ರಿಗಳು ಕೊಟ್ಟಂತ ಪ್ರತಿ ಹೇಳಿಕೆ ಇರ್ಬೋದು, ಅವು ಯಾವೂ ಸಹ ಮಹತ್ವದಲ್ಲ. ಈಗ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅಂಗೀಕರಿಸ್ತಾ ಇಲ್ವೋ ಅಷ್ಟೇ ಪ್ರಶ್ನೆ. ಆದ್ರೆ ಮುಖ್ಯಮಂತ್ರಿಗಳು ಅಂಗೀಕರಿಸುವ ಬದಲಾಗಿ ನೆಪಗಳನ್ನ ಅಥವಾ ಸಬೂಬನ್ನು ಹೇಳ್ತಾರೆ. ಅವ್ರಿಗೆ ಓಡಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ, ವಯಸ್ಸಾಗಿದೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಂತೂ ರಾಮಲಿಂಗಾರೆಡ್ಡಿ ಅವರು ಅಸಮರ್ಥರು, ರಾಜ್ಯ ಪ್ರವಾಸ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಅನೇಬಲ್ ಇದ್ದೀರಾ, ನಿಮ್ಗೆ ವಯಸ್ಸಾಗಿದೆ, ಸಮಸ್ಯೆ ಇದೆ, ಹಾಗಾಗಿ ನೀವು ಆ ಖಾತೆ ನಿರ್ವಹಣೆ ಮಾಡ್ಲಿಕ್ಕೆ ವಿಫಲರಾಗಿದ್ರಿ ಅಂತ ಅನ್ನೋ ರೀತಿ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ದೈಹಿಕ ಮತ್ತು ಆರೋಗ್ಯ ಸಮಸ್ಯೆಯನ್ನ ಮುಖ್ಯಮಂತ್ರಿಗಳು ಕುಚೋದ್ಯ ಮಾಡ್ತಿದಾರ ಅಥವಾ ವ್ಯಂಗ್ಯ ಮಾಡ್ತಿದಾರ, ಲೇವಡಿ ಮಾಡ್ತಿದಾರ ಅಂತ ಪ್ರಶ್ನೆ ಬರ್ತದೆ. ಹಾಗಾಗಿ ನಾವು ಪ್ರತಿಯೊಂದು ಪದಗಳನ್ನು ಸಹ ನಾವು ಇಟ್ಕೊಂಡು ವಿಶ್ಲೇಷಣೆ ಮಾಡಕ್ ಬರೋದಿಲ್ಲ ಮತ್ತು ಅದು ರಾಜಕಾರಣದಲ್ಲಿ ಸೂಕ್ತನೂ ಅಲ್ಲ. ಮತ್ತು ಮುಖ್ಯಮಂತ್ರಿಗಳು ಆಡುವಂತ ಮಾತುಗಳಿರ್ಬೋದು ಅಥವಾ ರಾಮಲಿಂಗಾರೆಡ್ಡಿ ಆಡುವಂತ ಮಾತುಗಳಿರ್ಬೋದು, ಅವರ ವಿಚಾರಗಳನ್ನ ಇಟ್ಕೊಂಡು ಮಾತನಾಡಿದ್ದಾರೆ ಮತ್ತು ಅವರವರ ತಕ್ಕಕ್ಕೆ ಅವರ ತೂಕಕ್ಕೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಇದ್ಕೊಂಡು ಅವರ ಏನು ಖಾತೆ ಬೇಡ, ಅಂದ್ರೆ ರಾಜ್ಯ ಸುತ್ತಲಿಕ್ಕೆ ಆಗೋಲ್ಲ ಅಂತ ಅನ್ನೋ ಅರ್ಥದಲ್ಲಿ ಹೇಳಿದ್ರೆ ಹೊರತು ಓಡಾಡ್ಲಿಕ್ಕೆ ಆಗಲ್ಲ ಅಂತ ಅರ್ಥನೂ ಬರ್ತದೆ. ಅದನ್ನ ಅರ್ಥೈಸ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವರು ಮುಖ್ಯಮಂತ್ರಿಗಳು, ಇವರು ಸಚಿವರು, ಅವರ ಸಚಿವ ಸಂಪುಟದಲ್ಲಿ ಇವರು ಸಚಿವರಾಗಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಆಡುವಂತ ಮಾತುಗಳು ಅದನ್ನ ರಾಮಲಿಂಗಾರೆಡ್ಡಿ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಮತ್ತು ಮುಖ್ಯಮಂತ್ರಿಗಳು ಸಹ ತಾವು ಆಡೋ ಮಾತುಗಳನ್ನ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಈಗ ರಾಜೀನಾಮೆ ಅಂಗೀಕರಿಸ್ತಾರೆ ಅಥವಾ ಖಾತೆ ಬದಲಾವಣೆ ಮಾಡ್ಕೊಳ್ತಾರೆ, ಎರಡು ವಿಷಯನ ಮಾತಾಡ್ಬೇಕಾಗಿತ್ತು. ಅದ್ರ ಬದಲಾಗಿ ನಾ ಅವ್ರಿಗೆ ವಯಸ್ಸಾಗಿದೆ, ಓಡಾಡ್ಲಿಕ್ಕೆ ಆಗಲ್ಲ, ನಾವು ಅವ್ರ ಮಾತನಾಡ್ತೇನೆ, ಇದನ್ನೆಲ್ಲ ನಾನು ಸೆಟ್ರೇಟ್ ಮಾಡ್ತೇನೆ ಅಂತಂದ್ರೆ ನಾವು ರಾಜೀನಾಮೆ ಅಂಗೀಕರಿಸೋದಿಲ್ಲ, ರಾಮಲಿಂಗಾರೆಡ್ಡಿ ಅವರು ಒತ್ತಡ ತಂತ್ರಕ್ಕೆ ನಾನು ಮಣಿಯೋದಿಲ್ಲ ಅನ್ನೋ ರೀತಿ ಮೆಸೇಜ್ ಕೊಟ್ಟಂತಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಮಲಿಂಗಾರೆಡ್ಡಿ ನಡೆಯೇನಾಗಿರ್ತದೆ, ಮುಖ್ಯಮಂತ್ರಿಗಳು ಈ ಒಂದು ವಿಷಯನ ಯಾವ ಮಟ್ಟದಲ್ಲಿ ಗಂಭೀರವಾಗಿ ಪರಿಗಣಿಸ್ತಾರೆ ಇಲ್ವೋ ಅಂತ ಸಹ ಈ ಒಂದು ವಿಷಯ ಅಂತ ಅರ್ಥ ಆಗುತ್ತೆ. ಸುನಿಧಿ, ಧನ್ಯವಾದಗಳು ರಾಚಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. He's my senior leader.
ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ಈ ಒಂದು ರಾಜೀನಾಮೆಯ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ, ತನಗೆ ಸ್ವಾಭಿಮಾನದ ವಿರುದ್ಧ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತೇಳಿ. ಹಾಗಾಗಿ ಇಲ್ಲಿ ಇವರು ನಿಜವಾಗ್ಲೂ ಕೂಡ ತಾವು ರಾಜೀನಾಮೆ ಕೊಡುವಂತಹ ಉದ್ದೇಶದಿಂದ ಈ ಒಂದು ಪತ್ರವನ್ನ ನೀಡಿದ್ದಾರಾ, ಅಥವಾ ತನಗೆ ಬೇಕಾಗಿರುವಂತಹ ಖಾತೆಯನ್ನ ಪಡೆದುಕೊಳ್ಳೋದಕ್ಕೆ ಈ ಒಂದು ಪತ್ರವನ್ನ ರವಾನಿಸಿದ್ದಾರಾ ಅನ್ನುವಂತ ಹಲವು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು.